ಆಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಿಖಿಲ ಗುಣನಿಕಾಯಂ ನಿತ್ಯ ನಿರ್ಧೂತಹೇಯಂ ಶುಭತಮಮತಿಮೇಯಂ ಶುದ್ಧ ಸೌಖ್ಯಾಪ್ತುಪಾಯಂ ಸಕಲ ನಿಗಮಗೇಯಂ ಸರ್ವಶಬ್ದಾಭಿಧೇಯಂ ನವ ಜಲಧರಕಾಯಂ ನೌಮಿ ಲಕ್ಷ್ಮೀ ಸಹಾಯಂ. ಯಾವ್ದು ವಿಘ್ನೌಘವಾರಣಂ ಸತ್ಯಾಶೇಷ ವಿಶ್ವಸ್ಯ ಕಾರಣಂ ಕರುಣಾ ಸಿಂಧುಮಾನಂದ ತೀರ್ಥ ಬಂಧುಂ ಹರಿಂ ಭಜೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ವೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಫಾಲ್ಗುಣ ಮಾಸ, ಆ ಫಾಲ್ಗುಣ ಮಾಸದ ಶುಕ್ಲ ಪಕ್ಷ ಅತ್ಯಂತ ಪವಿತ್ರವಾದಂತಹ ಪರ್ವಕಾಲ. ವರ್ಷದ ಆರಂಭದಲ್ಲೂ, ವರ್ಷದ ಮಧ್ಯದಲ್ಲಿ ಮತ್ತು ವರ್ಷದ ಅಂತ್ಯದಲ್ಲಿ ಯಾವಾಗಲೂ ದೇವರ ಸ್ಮರಣೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಆದೇಶ ಮಾಡುತ್ತೆ. ಅಂತಹ ದೇವರ ಸ್ಮರಣೆಯನ್ನು ಮಾಡಬೇಕು ಅಂತಂದ್ರೆ ಮೊದಲಿಗೆ ನಮಗೆ ಬರಬೇಕಾದದ್ದು ಗುರುಗಳ ಸ್ಮರಣೆ. ಅಂತಹ ಗುರುಗಳಲ್ಲಿ ಕಲಿಯುಗದಲ್ಲಿ ವಿಶಿಷ್ಟವಾದ ಅನುಗ್ರಹವನ್ನು ಮಾಡುವಂತಹ ದೊಡ್ಡ ಗುರುಗಳು. ಅದರಿಂದ ರಾಯರನ್ನ ಶ್ರೀ ರಾಘವೇಂದ್ರ ಗುರವೇ ಅಂತ ಕರೀತಾರೆ. ದೊಡ್ಡ ಅನುಗ್ರಹವನ್ನ ಮಾಡುವಂತಹ ಮಹಾನುಭಾವರಾದ ಗುರುಗಳು. ಅವ್ರ ಹತ್ತಿರಕ್ಕೆ ಹೋಗಿ ಬರಿಗೈಯಲ್ಲಿ ಬಂದ್ರು ಅಂತ ಅನ್ಸ್ಕೊಂಡವ್ರು ಯಾರೂ ಇಲ್ಲ. ಅಂತಹ ದೊಡ್ಡ ಗುರುಗಳು ಮಂತ್ರಾಲಯ ಪ್ರಭುಗಳು. ಅವರು ಪಟ್ಟಾಭಿಷಿಕ್ತರಾದಂತಹ ಪರ್ವಕಾಲ, ಅವರು ಹುಟ್ಟಿದಂತಹ ಪರ್ವಕಾಲ ಫಾಲ್ಗುಣ ಮಾಸ. ಆ ದ್ವಿತೀಯ ಅಂತನ್ನೋದು ರಾಯರು ಪಟ್ಟಾಭಿಷಿಕ್ತರಾದಂತಹ ಒಂದು ಪರ್ವಕಾಲವಾದ್ರೆ ಅಲ್ಲಿಂದ 3-4 ದಿನಗಳಿಗೆ ಸರಿಯಾಗಿ ಸಪ್ತಮಿ ತಿಥಿಯಲ್ಲಿ ಅವರು ಲೋಕದಲ್ಲಿ ಅವತಾರವನ್ನು ಮಾಡಿದಂತಹ ವಿಶಿಷ್ಟವಾದ ಒಂದು ಪರ್ವಕಾಲ. ಆದ್ದರಿಂದ ಅಂತಹ ರಾಘವೇಂದ್ರ ಗುರುಸಾರ್ವಭೌಮರ ಈ ಪರ್ವಕಾಲವನ್ನ ಸಪ್ತಾಹ ಅಂತ ಅನೇಕ ಕಡೆಗಳಲ್ಲಿ ವಿಶೇಷವಾಗಿ ಅನುಷ್ಠಾನವನ್ನ ಮಾಡ್ತಾರೆ. ಅವರಿಗೆ ಪಟ್ಟಾಭಿಷೇಕ ಆಗುವಾಗ ರಾಘವೇಂದ್ರ ವಿಜಯದಲ್ಲಿ ಉಲ್ಲೇಖ ಮಾಡುವಂತೆ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ತಂಜಾವೂರಿನ ರಘುನಾಥ ನಾಯಕನ ಅರಮನೆಯಲ್ಲಿ ಪಟ್ಟಾಭಿಷೇಕ, ಒಳ್ಳೆ ಆಸನದಲ್ಲಿ ಕೂಡಿಸಿ ರಾಯರಿಗೆ ಪಟ್ಟಾಭಿಷೇಕವನ್ನು ಮಾಡುವ ಕಾಲಕ್ಕೆ ನಾಮಕರಣವನ್ನ ಮಾಡ್ತಾರೆ. ನಾಮಕರಣವನ್ನ ಮಾಡುವಾಗ ಪರಮೇಷ್ಠಿ ಗುರುಗಳ ಪರಮಗುರುಗಳ ಎಲ್ಲ ಗುಣಗಳು ಶಿಷ್ಯನಿಗೆ ಬರಲಿ ಅಂತ ಸ್ಮರಣೆಯನ್ನ ಮಾಡ್ತಾ ಇವರಿಗೆ ರಾಘವೇಂದ್ರ ತೀರ್ಥರು ಅಂತ ಹೆಸರಿಡ್ತಾರೆ. ಹೇಗೆ ರಾಘವೇಂದ್ರ ತೀರ್ಥರು ಇವರು ಅಂತಂದ್ರೆ ಶ್ರೀ ಸುರೇಂದ್ರವದಯಂ ತಪಸ್ಯಯ. ನಮ್ಮ ಶಿಷ್ಯರಿಗೆ ತಪಸ್ಸು ಬರಲಿ, ತಪಸ್ಸು ಇರ್ಲಿ ಅಂತಂದ್ರು. ತಪಸ್ಸು ಅಂತಂದ್ರೆ ತುಂಬಾ ಅರ್ಥ ಇದೆ. ಒಂದರ್ಥ ಉಪವಾಸ ಅಂತ ಅರ್ಥ, ದೇಹವನ್ನ ಒಣಗಿಸೋದು ಅಂತ. ದೇವರಿಗೆ ತುಂಬಾ ಪ್ರೀತಿಯಾಗುವಂಥದ್ದು. ಮನೆಯಲ್ಲಿ ಏನೂ ಇಲ್ಲ ಅಂದ್ರೆ ಉಪವಾಸ ಇರ್ಲೇಬೇಕು. ಅದು ಗತಿ ಇಲ್ಲದೆ ಮಾಡೋ ಉಪವಾಸ. ಏನು ಪದಾರ್ಥ ಇಲ್ಲ, ಇದ್ದಿದ್ರಲ್ಲೇ ಸವರ್ಸ್ಕೊಂಡು ಹೋಗೋಣ ಅನ್ನೋದು ಇಷ್ಟಪಟ್ಟು ಮಾಡುವಂತ ಉಪವಾಸ ಅಲ್ಲ, ಗತಿ ಇಲ್ಲದೆ ಮಾಡೋ ಉಪವಾಸ. ಕೆಲವು ಉಪವಾಸಗಳನ್ನ ಅನಿವಾರ್ಯ ಮಾಡಬೇಕು. ಈ ಪದಾರ್ಥಗಳು ನಾನು ತಿನ್ನೋ ಹಾಗಿಲ್ಲ, ಈ ಪದಾರ್ಥಗಳು ನಾನು ತಿನ್ನೋ ಹಾಗಿಲ್ಲ. ಕೆಲವು ವಯಸ್ಸಿನ ತನಕ ಎಲ್ಲ ಪದಾರ್ಥ ಸೇರುತ್ತೆ. 30-35 ವರ್ಷ ಆಗೋ ತನಕ ಎಲ್ಲ ಪದಾರ್ಥಗಳನ್ನು ಜೀರ್ಣ ಮಾಡಿಕೊಳ್ಳೋ ಶಕ್ತಿ ಜೀರ್ಣಾಂಗಕ್ಕಿರುತ್ತೆ. 35 ಆದ್ಮೇಲೆ ಸ್ವಲ್ಪ ವಾಯು ಅಂಶ ಇರೋದು, ಸಿಹಿ ಅಂಶ ಎಲ್ಲ ಸಮಸ್ಯೆ ಆಗತ್ತೆ. ಅವಾಗ ಏನ್ ಮಾಡ್ತೀವಿ? ರೋಗದ ಭಯದಿಂದ ಕೆಲವು ಪದಾರ್ಥಗಳನ್ನ ಬಿಡೋದು. ಇಲ್ಲಪ್ಪ ರಾತ್ರಿ ಏನ್ ತಿನ್ಬೇಡ, ನೈಟ್ ಚಪಾತಿ ತಿನ್ನು ಅಂತ ಹೇಳಿದ್ದಾರೆ, ಅನ್ನ ತಿನ್ಬೇಕು ಅಂತ ಆಸೆ. ಆದ್ರೆ ಅನಿವಾರ್ಯವಾಗಿ ಅದು
ಅದು ಹರಿಪ್ರೀತಿಕರವಾದ ಉಪವಾಸ ಆಗೋದಿಲ್ಲ. ಅನಿವಾರ್ಯವಾದ ದೇಹದ ಮೇಲಿನ ಪ್ರೀತಿಯಿಂದ ಮಾಡತಕ್ಕಂತಹ. ಆದ್ರೆ ಎಲ್ಲ ಇದ್ದು ಎಲ್ಲವನ್ನೂ ಜೀರ್ಣ ಮಾಡಿಕೊಳ್ಳೋ ಸಾಮರ್ಥ್ಯ ಇದ್ರೂ ಉಪವಾಸ ಮಾಡೋದಿದೆಯಲ್ಲ, ಅದು ದೇವರಿಗೆ ಪ್ರೀತಿಯಾಗುವಂತ ಉಪವಾಸ. ಅಂತಹ ಉಪವಾಸವನ್ನ ಮಾಡಿದವರು ಶ್ರೀ ಸುರೇಂದ್ರ ತೀರ್ಥ ಶ್ರೀಪಾದಂಗಳವರು. ಅವರ ಬಗ್ಗೆ ಅವ್ರ ಚರಿತ್ರೆಯನ್ನು ಹೇಳುವಾಗ ಹೇಳ್ತಾರೆ, ಅವರು ಒಂದು ಸಲ ದಿಗ್ವಿಜಯ ಹೊರಟು ಬಿಟ್ರೆ ವಾಪಸ್ ಬರೋ ತನಕ ಇವತ್ತಿನ ತರ ಅಲ್ವಲ್ಲ, ವರ್ಷಾನುಗಟ್ಲೆ ಸಂಚಾರ. ಆ ಸಂಚಾರ ಮಾಡೋ ಕಾಲಕ್ಕೆ ತೀರ್ಥ ಬಿಟ್ಟು ಇನ್ನೇನು ತಗೊಂತಾ ಇರ್ಲಿಲ್ಲ. ರಾಮದೇವರ ಪೂಜೆ ಮಾಡೋದು, ತೀರ್ಥ, ಗಂಧಾಕ್ಷತೆ ತಗೊಂಡ್ಬಿಟ್ರೆ ಮುಗೀತು. ಮತ್ ನಾಳೆ ಬೆಳಗ್ಗೆ ತನಕ ತೀರ್ಥ, ತೀರ್ಥದಲ್ಲೇ ಜೀವನ. ಹಾಗ ಅಂದ್ರೆ ಅವ್ರ ಸಂಸ್ಥಾನ ಬಂಗಾರ ಬೆಳ್ಳಿ ಎಲ್ಲ ಇದೆ, ಆದ್ರೂ ಭಕ್ಷ್ಯ ಭೋಜ್ಯಗಳನ್ನ ಮಾಡುವಕ್ಕೆ ಅಡುಗೆಯವರಿದ್ದಾರೆ. ಊಟ ಮಾಡ್ತಿದ್ರ ಅವರು? ಬಿಟ್ರು. ನಿಜವಾದ ತಪಸ್ಸು ಅಂದ್ರೆ ಆ ತರ ಎಷ್ಟು ಸಲ ಮಾಡಿದ್ದಾರೆ ಅಂತಂದ್ರೆ, ಇಡೀ ಭಾರತ ದೇಶವನ್ನು ಉಪವಾಸದಲ್ಲಿದ್ದು 3 ಸಲ ಪ್ರದಕ್ಷಿಣೆಯನ್ನು ಮಾಡಿದ್ದಾರೆ. ತಮಾಷೆ ಮತ್ ಕೆಟ್ಟೋಯ್ತಾ? ಯಶ್ಚಕಾರೋಪವಾಸೇನ ತ್ರಿವಾರಂ ಭೂಪ್ರದಕ್ಷಿಣಂ ತಸ್ಮೈ ನಮೋ ಯತೀಂದ್ರಾಯ ಶ್ರೀ ಸುರೇಂದ್ರ ತಪಸ್ವಿನೇ. ಆದ್ದರಿಂದ ಅಂತಹ ತಪಸ್ಸನ್ನ ಮಾಡಿದವರ ದರ್ಶನ ಎಷ್ಟು ಪುಣ್ಯ ಕೊಡುತ್ತೆ ನಮಗೆ. ಆ ಪುಣ್ಯ ನಮಗೆ ಬರಬಾರದು ಅಂತಲೇ ಅವರ ಬೃಂದಾವನ ಸಿಕ್ಕಿಲ್ಲ. ನೋಡಿ ಹೇಗಿದೆ ನೋಡಿ, ಎಂತ ದೊಡ್ಡ ತಪಸ್ವಿಗಳು. ನಾವು ಯಾವ್ದಾದ್ರು ಕ್ಷೇತ್ರಕ್ಕೆ ಹೋದ್ರೆ ಕ್ಷೇತ್ರೋಪವಾಸ ಅಂತ ಅವತ್ತು ರಾತ್ರಿ ಉಪವಾಸ ಇರ್ಬೇಕು. ಸಂಜೆ ಕ್ಷೇತ್ರಕ್ಕೆ ಬಂದ್ರೆ ಅವತ್ತು ರಾತ್ರಿ ಉಪವಾಸ ಇರ್ಬೇಕು. ಹಾಗ ಉಪವಾಸ ಇದ್ದು ಬಿಟ್ರೆ 12 ಅಶ್ವಮೇಧ ಯಾಗ ಮಾಡಿದ ಫಲ. ಹಾಗಿರ್ಬೇಕಾದ್ರೆ ಯಾತ್ರೆ ಮಾಡಿದಲೆಲ್ಲ ಬರೀ ತೀರ್ಥ, ಬರೀ ಉಪವಾಸ, ಎಷ್ಟು ಫಲ ಇರಬೇಡ ಅವರಿಗೆ. ಆದ್ದರಿಂದಲೇ ಒಂದು ಹೂವಿನ ತೋಟ ಕಾಣಿಸ್ಬಿಡ್ತ ಅವ್ರಿಗೆ ಅಂದ್ರೆ, ದೇವರೇ ನೀನ್ ತಗೋಗಿದ್ದೀನಿ ಅನ್ಬಿಡೋದು. ಒಳ್ಳೆ ನೀರ್ ಕಂಡ್ರೆ ನಿನ್ ಪೂಜೆಗಿದು, ಹಣ್ಣು ತುಂಬಿದ ಮರ ತೋಟ ಕಂಡ್ರೆ ನಿನಗಿದು, ತುಳಸಿ ವನ ಕಂಡ್ರೆ ನಿನಗಿದು. ವ್ಯಾಸರಾಜರಿಗೆ ಸುರೇಂದ್ರರು ಬಂದಿದ್ದು ಹೆಂಗ್ ಗೊತ್ತಾಯ್ತು? ತುಳಸಿ ಅಲ್ವಾ? ಆದ್ದರಿಂದ ಅವರನ್ನ ಮಾನಸ ಪೂಜಾ ಧುರಂಧರ ಅಂತ ಕರೀತಾರೆ. ಬಹಳ ಕಷ್ಟ ಅದು. ಬಾಹ್ಯವಾಗಿ ಪೂಜೆ ಮಾಡ್ತಾ ಇರ್ತಾರೆ, ಮನ್ಸಲ್ಲಿ ಟೈಮ್ ಆಗೋಯ್ತು, ವಿಶ್ವಾಗ್ತಾ ಇದೆ ಅಲ್ವಾ, ಎಲ್ಲ ಇರುತ್ತೆ. ಎಲ್ಲ ಪ್ರತಿಯೊಬ್ಬರಿಗೂ ಬರೋದು. ಸಂಧ್ಯಾವನೆ ಮಾಡ್ಬೇಕಾದ್ರೆ, ದೇವ್ರ ಪೂಜೆ ಮಾಡ್ಬೇಕಾದ್ರೆ ಎಲ್ಲ ಬರುತ್ತೆ. ಮಾನಸಿಕವಾಗಿ ಪೂಜೆ ಮಾಡೋದು ಬಹಳ ಕಷ್ಟ. ಹಾಗೆ ಮಾಡಿದ್ದಕ್ಕೆ ಉಪವಾಸ ಮಾಡೋ ಸಾಮರ್ಥ್ಯ ಬಂತು, ತಪಸ್ಸು. ಆ ತಪಸ್ಸನ್ನ ಮಾಡುವ ಸಾಮರ್ಥ್ಯ ಯಾರಿಗೆ ಬರ್ಲಿ? ನಮ್ಮ ಶಿಷ್ಯರಿಗೆ ಬರ್ಲಿ. ಶ್ರೀ ಸುರೇಂದ್ರ ವದಯಂ ತಪಸ್ಯಯ. ಅದಾದ್ಮೇಲೆ ಇವರಿಗೆ ಕೀರ್ತಿ ಬರ್ಲಿ ಅಂತಂದು, ಒಳ್ಳೆ ಕೀರ್ತಿ ಬರ್ಲಿ. ಕೀರ್ತಿ ಅಂದ್ರೆ ಯಾರದ್ದು? ಲೋಕದಲ್ಲಿ ಕೀರ್ತಿ ಅಂತೀವಿ ನಾವು. ಯಾರದ್ದು ಕೀರ್ತಿ? ಆಚಾರ್ಯರು ಅಂತೀವಿ. ಅಪಿತೃಲೋಕ್ಯಾಂ ಬಹಿರುಲ್ಲಸಂತಿ. 3 ಲೋಕಗಳಿಗಿಂತ ಹೊರಗಿರ್ತಕ್ಕಂತ ಕೀರ್ತಿ ಯಾರದ್ದು ಅಂತೀವಿ. ಹೌದು, ಅವ್ರು ವಾಯುದೇವರು ಸರಿ. ಅದಾದ್ಮೇಲೆ ಪದ್ಮನಾಭ ತೀರ್ಥರ ಕೀರ್ತಿ, ಟೀಕಾರಾಯರ ಕೀರ್ತಿ, ಎಷ್ಟು ಜನಗಳ ಕೀರ್ತಿ ಇದೆ. ಇವತ್ತಿಗೂ ಕೂಡ ಟೀಕಾರಾಯರು ಹೂ ಕಟ್ಟಿದ್ರು ಅಂತ ಎಲ್ಲೂ ಇಲ್ಲ. ಟೀಕಾರಾಯರು ಬಂಗಾರದ ಆಭರಣಗಳನ್ನ ಮಾಡಿದ್ರು, ವೇಶ್ಯೆಯರನ್ನ ಗೆದ್ರು ಅಲ್ವಾ. 64 ಕಲೆಗಳಲ್ಲಿಯೂ ತಮ್ಮ ಪಾಂಡಿತ್ಯವನ್ನ ತೋರಿಸಿ ಸಿದ್ಧಾಂತವನ್ನ ಸ್ಥಾಪನೆ ಮಾಡಿದ ಅಪಾರ ಕೀರ್ತಿ ಯಾರಿಗಿದೆ? ಮಹಾನುಭಾವರಾದ ಸರ್ವತಂತ್ರ ಸ್ವತಂತ್ರ ಅಂತ ಕರೆಯಲ್ಪಡತಕ್ಕಂತಹ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು. ವಿಜಯೇಂದ್ರ ತೀರ್ಥರನ್ನ ಸುಮ್ಮನೆ ವಿಜಯೇಂದ್ರರು ಕರೆಯಲ್ಲ, ಸರ್ವತಂತ್ರ ಸ್ವತಂತ್ರೇಣ ವಿಜಯೇಂದ್ರಾಖ್ಯ ಭಿಕ್ಷುಣ. ಅವರೇ, ಅವ್ರ ಬಗ್ಗೆ ಅವರೇ ಹೇಳ್ಕೊಡೋದು. ಧೈರ್ಯ ನೋಡಿ ಎಷ್ಟು. ಪ್ರಶ್ನೆ ಮಾಡಿದ್ರೆ ನಾನು ಸರ್ವತಂತ್ರ ಸ್ವತಂತ್ರ, ಹೌದೇನ್ರಿ? ವ್ಯಾಕರಣದ ಬಗ್ಗೆ ಮಾತಾಡ್ರಿ ಅಂತಂದ್ರೆ ಓಡೋಗ್ಬಿಡ್ತೀವಿ. ಪುಸ್ತಕ ತಗೊಂಬಂದಿ ನೋಡೋಣ. ವಿಜಯೇಂದ್ರ ಹಂಗಲ್ಲ. ಅವ್ರೇನಾದ್ರೂ ಬೀದಿಲಿ ಸಂಚಾರ ಮಾಡ್ಕೊಂಡು ಹೋಗ್ತಾ ಇದ್ರೆ ರಾಜಮಾರ್ಗದಲ್ಲಿ ನಗಾರಿ ಹೊಡ್ಕೊಂಡು ಹೋಗ್ಬೇಕು. ಈ ಊರಲ್ಲಿರೋ ವಿದ್ವಾಂಸರು ತಾಕತ್ತಿದ್ರೆ ವಾದ ಮಾಡಬಹುದು, ವಾದ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಇಷ್ಟು ದಿನ ವಿಜಯೇಂದ್ರ ಊರಲ್ಲಿರ್ತಾರೆ, ಮುಖ ತೋರಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಊರ್ ಬಿಟ್ಟು ಓಡೋಗ್ಬೋದು ಅಂತ ಅವ್ರಿಗೆ ರಾಜಮಾರ್ಗೆ ಘೋಷಮಾಣಂ ಅವರ ಸ್ತೋತ್ರದಲ್ಲಿ ಬರುತ್ತೆ.
ವಿಜಯೇಂದ್ರ ಸ್ವಾಮಿಗಳ ವೈಭವ ಏನು ಅಂತಂದ್ರೆ ಇದು. ಅದರಿಂದ ಅಪಾರವಾದ ಕೀರ್ತಿ. ವಿಜಯೇಂದ್ರರಿಗೆ ಎಷ್ಟು ಕೀರ್ತಿ ಇದೆ ನಮಗದು ಗೊತ್ತಿಲ್ಲ. ಗ್ರಂಥದಿಂದ ಒಂದು ರೀತಿಯಾದ ಕೀರ್ತಿ ಅವರಿಗೆ, ಪವಾಡಗಳಿಂದ ಒಂದು ರೀತಿಯಾದ ಕೀರ್ತಿ, ವಾಕ್ಯಾರ್ಥಗಳಿಂದ ಕೀರ್ತಿ. ಏನೇ ಮಾಡ್ಲಿ ವಿಜಯೇಂದ್ರರಿಗೇನು ಕೀರ್ತಿಮಯ. ಆದ್ದರಿಂದ ಇವರಿಗೆ ಕೀರ್ತಿ ಬರಲಿ. ಯಾರಂತ ಕೀರ್ತಿ ಬರಲಿ ಅಂತಂದ್ರೆ ಶ್ರೀ ಜಯೀಂದ್ರ ಇವ ಕೀರ್ತಿ ಸಂಪದ. ಅದಾದ ಮೇಲೆ ವಾಕ್ಯಾರ್ಥ ಮಾಡಿ ಗೆಲ್ಲಬೇಕು. ವಾಕ್ಯಾರ್ಥ ಮಾಡಿ ಗೆಲ್ಲೋದ್ರಲ್ಲಿ ಯಾರಂತೆ ಆಗ್ಲಿ ಅಂತಂದ್ರೆ ನಮ್ಮಾಗ್ಲಿ ಸುಧೀಂದ್ರ ಆಗಲಿ. ನಮ್ಗೆಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ ರಾಯರ ಹೆಸರು ಹೇಳಿ ಸುಧೀಂದ್ರರು ಅಂದ್ರೆ ಯಾರೋ ರಾಯರಿಗೆ ಆಶ್ರಮ ಕೊಟ್ಟವ್ರು ಅಷ್ಟೇ. ನಾವು ಮಾಡಿರೋ ದೊಡ್ಡ ತಪ್ಪು. ಸುಧೀಂದ್ರ ಯಾರು ಅಂದ್ರೆ ವಿಜಯೇಂದ್ರ ಕರಾಬ್ಜೋತ್ತ ಸುಧೀಂದ್ರ ವರ ಪುತ್ರಕಃ. ನೀವು ನವವೃಂದಾವನಕ್ಕೆ ಹೋಗ್ಬೇಕು. ನೀವು ಎಲ್ಲ ದರ್ಶನ ವೃಂದಾವನ ಮಾಡಿಸಿ ಇದು ಅವ್ರದ್ದು ಅಂತ ಹೇಳ್ಬೇಕಾದ್ರೆ ಇವರು ಗುರು ಆಫ್ ರಾಘವೇಂದ್ರ ಸ್ವಾಮೀಜಿ ಏನ್ ಮಾಡಿದಾರ್ರಿ? ರಾಯರನ್ ಕೊಟ್ಟಿದ್ದಾರೆ ಸರಿ, ಅವ್ರು ಏನ್ ಮಾಡಿದ್ದಾರೆ ಯಾರಿಗಾರು ಗೊತ್ತಾ? ಅವ್ರು ಹೇಳ್ತಾರೆ, ಶಿಷ್ಯಶ್ರೀ ವಿಜಯೇಂದ್ರ ಸಂಯಮಿ ಮಣೇ ಷಡ್ದರ್ಶಿನಿ ದರ್ಶನ ತತ್ಕಾರುಣ್ಯ ಸಮೇಧಿಕಾಖಿಲ ಕುಲೋತ್ಕರ್ಷ ಸುಧೀಂದ್ರೋ ಯತಿ. ಅವ್ರ ಬಗ್ಗೆ ಅವರೇ ಪರಿಚಯ ಮಾಡಿ. ನಾನು ಯಾರು ಅಂತಂದ್ರೆ ಸನ್ಯಾಸಿಗಳಲ್ಲೇ ಅತ್ಯಂತ ಶ್ರೇಷ್ಠರಾದಂತಹ ಶ್ರೀ ವಿಜಯೇಂದ್ರ ತೀರ್ಥರ ನಮ್ಗೆಲ್ಲ ಹಂಗೆ, ನಮ್ ತಾತ ಹಂಗೆ. ನೀನೇನ್ ಮಾಡಿದ್ಯಯ್ಯ ಅಂತಂದ್ರೆ ಅವ್ರು ಹೀಗೇನಾ? ನೀವು ನೀವು ವಿಜಯೇಂದ್ರ ಶಿಷ್ಯ, ಅದ್ರಿಂದ ನೀವು ಮರ್ಯಾದೆ ಕೊಡ್ಬೇಕಾ ನಾನು ಅಂತಾರೆ. ಷಡ್ದರ್ಶಿನಿ ದರ್ಶನ, 6 ದರ್ಶನಗಳನ್ನು ಪೂರ್ಣವಾಗಿ ನೋಡ್ದು ನಾನು. ಈ ಧೈರ್ಯ ಬೇರೆ ಯಾರಿಗೆ ಬರಬೇಕು? ವಿಜಯೇಂದ್ರ ಅವ್ರ ಬಗ್ಗೆ ಹೇಳ್ಕೊಳ್ಬೇಕಾದ್ರೆ ಗ್ರಂಥದಲ್ಲಿ ಪರಿಸಮಾಪ್ತಿಯಲ್ಲಿ ನಾನು ಯಾರು ಅಂದ್ರೆ ಸರ್ವತಂತ್ರ ಸ್ವತಂತ್ರ, ನಾನು ಟಚ್ ಮಾಡದೇ ಇರತಕ್ಕಂತಹ ಶಾಸ್ತ್ರಗಳ ಸಬ್ಜೆಕ್ಟೇ ಇಲ್ಲ ಅಂತಾರು. ನೋಡಿದ್ರೆ ಗೊತ್ತಾಗತ್ತೆ. ವಿಜಯೇಂದ್ರ ಗ್ರಂಥಗಳನ್ನು ನೋಡಿದ್ರೆ ಅಷ್ಟ ಎಂತವನ್ಗಾಲು ಕಣ್ತೆರೆಸ್ಬಿಡ್ಬೇಕು. ಅದು ಸುಧೀಂದ್ರದ್ದು 6 ದರ್ಶನಗಳನ್ನು ನಾನು ಪರಿಪೂರ್ಣವಾಗಿ ನೋಡಿದ್ದೇನೆ. ಅವರ ಗ್ರಂಥ ನೋಡಿದ್ರೆ ಗೊತ್ತಾಗತ್ತೆ. ವೇದಾಂತ ಒಂದೇ ಅಲ್ಲ. ರಾಯರ ಬಗ್ಗೆ ನಾವು ದೊಡ್ಡದಲ್ಲ. ರಾಯರು ಅನ್ನೋರು ಒಬ್ಬ ಸ್ವತಂತ್ರ ಇಂಡಿಪೆಂಡೆಂಟ್ ಬಾಡಿ ಅಲ್ಲ ರಾಯರು, ಅಲ್ವಾ? ರಾಯರಾದ್ಮೇಲೆ ಒಂದು ಪರಂಪರೆ ಇದೆ, ರಾಯರ ಹಿಂದೆ ಒಂದು ಪರಂಪರೆ ಇದೆ. ಈ ಸಾಯಿಬಾಬಾ ಇತ್ಯಾದಿಗಳಂತೆ ಹುಟ್ಟುಕೊಂಡವರಲ್ಲ ಸದ್ಗುರು ಸಾಯಿಬಾಬಾ, ಅವನಂತೆ ರಾಯರಲ್ವಲ್ಲ. ರಾಯರ ಹಿಂದೆ ಒಂದು ಇದೆಯಲ್ಲ ಪರಂಪರೆ. ರಾಯರಂತ ವ್ಯಕ್ತಿತ್ವವನ್ನ ಕೊಡ್ಬೇಕು ಅಂದ್ರೆ ಶ್ರೀಮದಾಚಾರ್ಯರಿಗೆ ಯಾರು ಸನ್ಯಾಸ ಕೊಡೋದೇ ಬೇಕಾಗಿರ್ಲಿಲ್ಲ. ವಾಯುದೇವರು ಏಕಕಾಲಕ್ಕೆ ಗೃಹಸ್ಥರು ಹೌದು, ಸನ್ಯಾಸಿಗಳು ಹೌದು, ವಾನಪ್ರಸ್ಥ ಬ್ರಹ್ಮಚಾರಿ ಎಲ್ಲ ಆದ್ರೂ ಹುಡ್ಕೊಂಡು ಹೋದ್ರು. ಯಾಕೆ? ಪರಂಪರೆ ಇರ್ಬೇಕು ಅಂತ. ಹಾಗೆ ರಾಯರು ಸ್ವತಂತ್ರ ಬಾಡಿ ಅಲ್ವಲ್ಲ, ಪರಂಪರೆ ಬೇಕಲ್ಲ. ರಾಯರ ತಲೆ ಮೇಲೆ ಕೈ ಇಟ್ಟು ಪಟ್ಟಾಭಿಷೇಕ ಮಾಡಿ ನಾಮಕರಣ ಮಾಡಿ ಮಂತ್ರೋಪದೇಶ ಮಾಡಿದವರ ಬಗ್ಗೆ ಜ್ಞಾನ ಬಂದಾಗ ಇಂಥವರು ಶಿಷ್ಯರಾಗಿ ರಾಯರ ಮೆರೆದ್ರು ಅಂತಂದ್ರೆ ಆಶ್ಚರ್ಯವೇನಲ್ಲ ಅಂತ ಅನ್ನಿಸ್ಬೇಕು ನಮ್ಗೆ. ರಘುನಾಥ ನಾಯಕ, ಚೌವಪ್ಪ ನಾಯಕ ವಿಜಯೇಂದ್ರ ಸ್ವಾಮಿಗಳ ಶಿಷ್ಯ. ಯಾರು? ಚೌವಪ್ಪ ಅಂತಲೂ ಕರೀತಾರೆ, ಅಥವಾ ಚೌವನಾಯಕ ಅಂತಲೂ ಕರೀತಾರೆ. ಮಗ ಅವನಿಗೆ ಅನುಗ್ರಹ ಮಾಡಿದ್ರು. ಅವರ ಅನುಗ್ರಹದಿಂದ ಹುಟ್ಟಿದವನು ಇವನು. ವಿಜಯೇಂದ್ರ ನಾಮಕರಣ ಮಾಡಿದ್ರು. ಸುಧೀಂದ್ರರು ರಘುನಾಥ ಒಂದೇ ವಯಸ್ಸಿನ. ವಿಜಯೇಂದ್ರ ಏನ್ ಮಾಡ್ತಾರೆ? ತರ್ಕ, ವ್ಯಾಕರಣ, ಮೀಮಾಂಸಾ, ಕಾವ್ಯ, ಸಾಹಿತ್ಯ, ಅಲಂಕಾರ ಇದನ್ನೆಲ್ಲ ಸುಧೀಂದ್ರ ಜೊತೆಯಲ್ಲೇ ಪಾಠ ಮಾಡಿದ್ರು ಪೂರ್ವಾಶ್ರಮದಲ್ಲಿ. ಒಟ್ಟಿಗೆ ಪಾಠ, ಫ್ರೆಂಡ್ಸ್ ಅವರಿಬ್ರು. ಕೊನೆಗೆ ಒಂದಿನ ಏನಾಯ್ತು,
ಇವರನ್ನ ಶಿಷ್ಯತ್ವರ ಸ್ವೀಕಾರ ಮಾಡಿಕೊಂಡ್ರು ವಿಜಯೇಂದ್ರ ಸ್ವಾಮಿಗಳು. ವಿಜಯೇಂದ್ರ ಬೃಂದಾವನ ಪ್ರವೇಶ ಕುಂಭಕೋಣದಲ್ಲಾದ ಮೇಲೆ ಮೂಲ ಕೇಂದ್ರ ರಾಯರ ಮಠದ ವಿದ್ಯಾಮಠದ ಅಲ್ಲೇ ಇತ್ತಲ್ಲ. ಇದ್ದಾಗ ಇವನೇನ್ ಮಾಡಿದ, ಈ ರಘುನಾಥ ಭೂಪಾಲ ಅವ್ರನ್ನ ಕೇಳ್ದ, ಸ್ವಾಮಿ ನನ್ನ ಮಹಿಮೆ ಜಗತ್ತಿಗೆ ಪ್ರಚಾರ ಆಗಬೇಕು ಅಂದ್ರೆ ಒಬ್ಬ ರಾಜ ಕ್ಷತ್ರಿಯ ಸದ್ವೈಷ್ಣವನಾಗಿ ಏನೆಲ್ಲ ಒಳ್ಳೆಯ ಕೆಲಸ ಮಾಡ್ತಾನೆ, ದೊಡ್ಡ ಗುರುಗಳ ಅನುಗ್ರಹದಿಂದ ಒಬ್ಬ ಕ್ಷತ್ರಿಯ ವೈಷ್ಣವನಾಗಿ ಪರಿವರ್ತನೆಗೊಂಡ್ರೆ ಊರ್ ಹೆಂಗ್ ಉದ್ಧಾರ ಆಗತ್ತೆ ಅನ್ನೋದು ಮುಂದೆ ಬರೋ ಜನಕ್ಕೆ ಗೊತ್ತಾಗ್ಲಿ, ಆದ್ದರಿಂದ ನನ್ನ ಬಗ್ಗೆ ಒಂದು ಕಾವ್ಯ ಬರೀರಿ ನೀವು ಅಂತ ಕೇಳಿದ್ರು. ಯಾರನ್ನ? ಸುಧೀಂದ್ರ. ನೋಡ್ರಿ, ಒಬ್ಬ ಕ್ಷತ್ರಿಯನ ಬಗ್ಗೆ ಪರಮಹಂಸ ಪೀಠದ ಸನ್ಯಾಸಿಗಳು ಬರೆಯೋದು ಅಂದ್ರೆ ಏನ್? ಯಾರು ಬರೀತಾರ? ನಾವೆರಡು ಅಕ್ಷರ ಶಾಸ್ತ್ರ ಅಧ್ಯಯನ ಮಾಡ್ಬಿಟ್ಟು ನಮ್ಗೆ ಯಾರು ನಮಸ್ಕಾರ ಮಾಡ್ಲಿಲ್ಲ ಅಂದ್ರೆ ಮನಸ್ಸಿನಲ್ಲಿ ಕುದಿತಾ ಇರತ್ತೆ ಕೆಲವರಿಗೆ. ನಾನು ನಮಸ್ಕಾರನೇ ಮಾಡ್ಲಿಲ್ಲ. ಶಾಸ್ತ್ರ ಅಧ್ಯಯನ ಮಾಡಿದಷ್ಟು ನಮಸ್ಕಾರ ಮಾಡಿಸ್ಕೊಳ್ದೇ ಇರೋ ಬುದ್ಧಿ ಬರಬೇಕು, ಸಮಾಜದಲ್ಲಿ ಬೆರೆಯುವಂತ ಬುದ್ಧಿ ಬರ. ಯಾಕಂದ್ರೆ ಹಣ್ಣು ತುಂಬಿದ ಮರ ಯಾವತ್ತು ಹಿಂಗ್ ನಿಂತಿರಬಾರ್ದು. ಹಣ್ಣು ತುಂಬಿರೋ ಮರ ಬನ್ನಿ 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 ಅಂತ ಕರಿತಾ ಇರ್ಬೇಕು, ನಮಗೆ ಬಗ್ಗಿರ್ಬೇಕು. ಹೀಗ್ ನಿಂತಿದೆ ಅಂತಂದ್ರೆ ಹಣ್ಣಿಲ್ಲ, ನೆರಳಿಲ್ಲ, ಹೂವಿಲ್ಲ, ಗಾಳಿ ಇಲ್ಲ ಅಂತ ಅರ್ಥ. ಇರ್ಬೇಕಾದ್ರೆ ನಾವುಗಳೇ ಆಗಿರ್ಬೇಕು. ನಮ್ ಶಾಸ್ತ್ರ ಅಂದ್ರೆ ಏನು ಅಂತಲೂ ಗೊತ್ತಿಲ್ಲ, ಏನೇಳು ಪುಸ್ತಕ ಆಚೆ ಈಚೆ ಅಲ್ಲಾಡ್ಸಿರೋದಕ್ಕೆ ನಾವೇನೋ ಓಡಾಡ್ಕೊಂಡಿದೀವಿ ಅಷ್ಟೇ. ಆಗಿರ್ಬೇಕಾದ್ರೆ ಸುಧೀಂದ್ರಂತ ಜ್ಞಾನಿಗಳು ಅವರನ್ನ ಹೀಗ್ ಕೇಳಿದಾಗ ಸುಧೀಂದ್ರ ಏನ್ ಮಾಡ್ಬೇಕು? ವಿಜಯೇಂದ್ರನ್ ಕೇಳ್ತಾರೆ, ಬದುಕಿರುವಾಗ ಘಟನೆ ಬರಿಯಪ್ಪ ಅಂತ. ಬರೀ ರಘುನಾಥ ಭೂಪಾಲಿಯ ಅಂತ ಒಂದು ಕಾವ್ಯ ಬಂತು. ಇವತ್ತಿಗೂ ಸಾಹಿತ್ಯ ಅಂತ ಒಂದು ಸಬ್ಜೆಕ್ಟ್ ಇದೆ. ಆ ಸಾಹಿತ್ಯ ಎನ್ನುವ ಸಬ್ಜೆಕ್ಟ್ ನಲ್ಲಿ PhD ಮೊದಲಾದವುಗಳನ್ನ ಮಾಡಬೇಕು ಅಂದ್ರೆ ಸಾಹಿತ್ಯ ಸಾಮ್ರಾಜ್ಯವನ್ನೇ ನೋಡ್ಬೇಕು. ಎಂಥ ದೊಡ್ಡ ಗ್ರಂಥ ಸಾಹಿತ್ಯ ಸಾಮ್ರಾಜ್ಯ. ಅದಕ್ಕೆ ಸುಮತೀಂದ್ರ ಸ್ವಾಮಿಗಳ ವ್ಯಾಖ್ಯಾನ, ರಸಕೂಲಂಕಷ ಮೊದಲಾದಂತಹ ವ್ಯಾಖ್ಯಾನಗಳಿವೆ. ಅದಾದ್ಮೇಲೆ ಅಲಂಕಾರ ಶಾಸ್ತ್ರ, ಲೋಕಗಳ ರಚನೆ ಮಾಡೋದು. ನಿಮ್ಮ ಮುಖ ಚಂದ್ರ ಇದ್ದಾಗಿದೆ, ಅಥವಾ ಹಲ್ಲುಗಳು ಹಾಗಿದೆ, ಕೂದಲು ಹೀಗಿದೆ, 20 ವರ್ಷ ಆಗೋತಂಗೆ ಕೂದ್ಲಂಗಿತ್ತು, 30 ವರ್ಷ ಆದ ಬೆಳಗಾಗೋಯ್ತು. ಆದ್ರೆ ಶ್ಲೋಕ ಏನ್ ಮಾಡ್ಬೇಕು? ನಾವ್ ತೆಗೆದಿದ್ದೀನಿ ಇವಾಗ ಬಿಸಾಕ್ಬೇಕು. ಅದಕ್ಕೆ ಅವ್ರೇನ್ ಮಾಡ್ತಾರೆ, ಪ್ರತಿಯೊಂದು ಅಲಂಕಾರಕ್ಕೂ ಸಬ್ಜೆಕ್ಟ್ ಯಾರು? ವಿಜಯೇಂದ್ರ ಸ್ವಾಮಿಗಳೇ. ಆಗ ಮಾಡ್ಕೊಂಡು ಅಲಂಕಾರ ಮಂಜರಿ ಅಂತ ವ್ಯಾಖ್ಯಾನ ಬರೆದ್ಬಿಟ್ಟು. ವಿಜಯೇಂದ್ರ ಯಾರು ಅಂತ ನಮಗೆ ಗೊತ್ತಿಲ್ಲ. ಅದಾದ್ಮೇಲೆ ವ್ಯಾಸರಾಜರ ತರ್ಕತಾಂಡವ ಅನ್ನುವಂತಹ ಗ್ರಂಥ. ಆ ತರ್ಕತಾಂಡವ ಅನ್ನುವ ಗ್ರಂಥದ ವೈಭವ ಏನು ಅಂತಂದ್ರೆ 3 ಜನಗಳು ವ್ಯಾಖ್ಯಾನ ಮಾಡಿದ್ರು. ಒಂದು ಗ್ರಂಥಕ್ಕೆ ಗುರು, ಶಿಷ್ಯ, ಅಶಿಷ್ಯ 3 ಜನ ಕೈ ವ್ಯಾಖ್ಯಾನ ಮಾಡಿಸ್ಕೊಂಡ ಒಂದೇ ಒಂದು ಜಗತ್ತಿನ ಗ್ರಂಥ ತರ್ಕತಾಂಡವ ವ್ಯಾಸರಾಜರು. ವಿಜಯೇಂದ್ರ ಸ್ವಾಮಿಗಳು ಯುಕ್ತಿ ರತ್ನಾಕರ, ಸುಧೀಂದ್ರ ಸ್ವಾಮಿಗಳು ಸದ್ಯುಕ್ತಿ ರತ್ನಾಕರ, ರಾಘವೇಂದ್ರ ಸ್ವಾಮಿಗಳು ನ್ಯಾಯದೀಪ. ಒಂದೇ ಗ್ರಂಥಕ್ಕೆ 3 ಜನ ವ್ಯಾಖ್ಯಾನ. ಅದರಲ್ಲಿ ಮಧ್ಯದ ಸದ್ಯುಕ್ತಿ ರತ್ನಾಕರ ಅನ್ನೋ ಗ್ರಂಥ ಬರೆದ ದೊಡ್ಡ ತಾರ್ಕಿಕ ಶಿಖಾಮಣಿಗಳು ಯಾರು? ಸುಧೀಂದ್ರ ತೀರ್ಥ ಶ್ರೀಪಾದಂಗಳು. ತರ್ಕದ ಗ್ರಂಥವನ್ನ ಬರಿಬೇಕು ಅಂದ್ರೆ ಬಹಳ ಕಷ್ಟ ಇದೆ. ಬುದ್ಧಿ ಹೇಗಿರ್ಬೇಕು ಅವ್ರದ್ದು? ಅದಕ್ಕಂತ ಅವರು ಸಾಮಾನ್ಯರಲ್ಲ. ಅವರು ಕುಶಾಗ್ರಮತಯೇ ಭಾನುದ್ಯುತಯೇ ವಾದಿಭೀತಯೇ ಕೂತ ಹೇಳೋ ಶ್ಲೋಕಗಳು ನಮ್ಗಿದೆಲ್ಲ. ಅದನ್ನ ಅರ್ಥ ಚಿಂತನೆ ಮಾಡ್ಕೊಳಕ್ ಯಾರಿಗೂ ಇಲ್ಲ ರೀ. ಕುಶಾಗ್ರಮತಿಗಳು, ಭಾನುದ್ಯುತಿ ಸೂರ್ಯನಂತ ಕಾಂತಿ, ವಾದಿಭೀತಿ ಇವ್ರನ್ನ ನೋಡ್ಬಿಟ್ರೆ ವಾದಿಗಳಿಗೆ ಭಯ. ನಾನಿದ್ದಾಗ ನನ್ನಂತ ಆಗ್ಬೇಡಪ್ಪ ಅಂತ ಹೇಳ್ತಾರೆ ಲೋಕದಲ್ಲಿ. ನಾನಿದ್ದಾಗ ಆಗು ನೀನು ಅನ್ಬೇಕಾದ್ರೆ ಏನ್ ಸೆಲ್ಫ್ ಕಾನ್ಫಿಡೆನ್ಸ್. ಅರ್ಥದಲ್ಲಿ ಹೀಗೆ, ಅಲಂಕಾರದಲ್ಲಿ ಹೀಗೆ, ವ್ಯಾಕರಣದಲ್ಲಿ ಹಾಗೆ. ಇನ್ನು ಭಾಗವತ ನಿಮ್ ಪಾಂಡಿತ್ಯಕ್ಕೆಲ್ಲ ಪರೀಕ್ಷೆ ಅದು ಇಲ್ದೇ ಇರೋದೇ ಇಲ್ಲ. ತತ್ರಾಪಿ ಭಾಗವತದಲ್ಲಿ 11ನೇ ಸ್ಕಂದ
ಬಾಯಿ ಪಡ್ಕೊಂಡ್ರು ಅರ್ಥವಾಗಲ್ಲ. ಇನ್ನು ಹೋಮ ಮಾಡ್ಬೇಕಾದ್ರೆ ತಲೆ ಕೆಟ್ಟೋಗಿ ನಿದ್ದೆ ಬಂದ್ಬಿಡ್ತು. ಶ್ಲೋಕ ಓದ್ಬೇಕಾದ್ರೇನೆ ಒಂಥರಾ ವೈಬ್ರೇಷನ್ ಅದು. ಅದಕ್ಕೆ ಉಪಾಸನಾ ಅಂತ ವ್ಯಾಖ್ಯಾನ ಬಂತು. ಯಾವುದಕ್ಕೆ? 11ನೇ ಸ್ಕಂದ ಶ್ರೀಮದ್ ಭಾಗವತಕ್ಕೆ ಮಹಾನುಭಾವರ ವ್ಯಾಖ್ಯಾನ ಉಪಾಸನಾ ಅಂತ ವ್ಯಾಖ್ಯಾನ. ಇಂತಹ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರಿಂದ ಪಟ್ಟಾಭಿಷೇಕವನ್ನ ಮಾಡಿಸಿಕೊಳ್ಳುವ ಭಾಗ್ಯ ಯಾರಿಗೆ ಸಿಕ್ತು? ಮಂತ್ರಾಲಯ ಪ್ರಭುಗಳಿಗೆ. ರಾಘವೇಂದ್ರ ಯತಿರಾಟ್ ಅಮೇಧತ. ಈ ಸುಧೀಂದ್ರರಂತ ತಪಸ್ಸು, ವಿಜಯೀಂದ್ರರಂತ ಕೀರ್ತಿ, ಸುಧೀಂದ್ರರಂತ ವಾದಿಗಳನ್ನ ಎದುರಿಸುವ ಸಾಮರ್ಥ್ಯ, ಈ ಮೂರನ್ನೂ ಪಡೆದ ನೀವು ರಾಘವೇಂದ್ರ ಎನ್ನುವ ಹೆಸರಿನಿಂದ ಲೋಕದಲ್ಲಿ ಪ್ರಸಿದ್ಧರಾಗ್ರಿ ಅಂತ ಅಭಿಷೇಕ ಮಾಡೋದು. ನೋಡಿ, ಗುರುಗಳ, ಪರಮ ಗುರುಗಳ, ಪರಮೇಷ್ಠಿ ಗುರುಗಳ ಕರುಣೆ ಹೆಂಗಿದೆ ರಾಯನ ಮೇಲೆ ಅಂತಂದ್ರೆ, ಅವ್ರ 3 ಜನವನ್ನು ಮೀರಿಸುವಂತಹ ಪಾಂಡಿತ್ಯ. ಮೀರಿಸೋದು ಅಂತಂದ್ರೆ ಆಗರ್ಥ ಅಲ್ಲ, ಕೆಳಗಿನ ಎಲ್ಲರಿಗಿಂತ ಕೀರ್ತಿ, ವಾದಿ ನಿಗ್ರಹ ಸಾಮರ್ಥ್ಯ ಎಲ್ಲ ಅವ್ರಿಗೆ ಬಂತು. ಅಷ್ಟು ಮಾತ್ರ ಅಲ್ಲ, ತಪಸ್ಸು. ಅವ್ರ ತಪಸ್ಸು ಯಾವ ಲೆವೆಲ್ ಅಲ್ಲಿ ಇದೆ? ಇವತ್ತು ರಾಯರು ಒಬ್ಬರನ್ನ ಇಡೀ ಸಮಾಜದಿಂದ ಅವ್ರಿಲ್ವೇ ಇಲ್ಲ ಅಂತ ಅನ್ಕೊಂಡ್ರೆ ನಾವು ಕನಸಲ್ಲೂ ಅನ್ಕೋಬಾರ್ದು ಅವ್ರಿಲ್ಲ ಅಂತ. ಅಕಸ್ಮಾತ್ ಅವ್ರಿಲ್ಲ ಅಂತ ರಾಘವೇಂದ್ರ ಸ್ವಾಮಿಗಳು ಅನ್ನೋ ಹೆಸರನ್ನ ಪಕ್ಕಕ್ಕಿಟ್ಟು ಇಡೀ ಸಮಾಜ ನೋಡಿದ್ರೆ ಎಲ್ಲ ಒಂದು ಹಂತದಲ್ಲಿ ವ್ಯವಸ್ಥೆನೇ ಬಿದ್ದೋಗುತ್ತೆ. ದೇವರು ಎಂತ ಶಕ್ತಿ ಕೊಟ್ಟಿದ್ದಾನ ಚೇತನಕ್ಕೆ ಅಂತ ನೋಡಿದ್ರೆ ರೋಮಾಂಚನ ಆಗುತ್ತೆ. ಅದರಿಂದ ಎಲ್ಲ ವೈಭವದಿಂದ ಮಾಡ್ಬೇಕು ನಾವು. ಪ್ರತಿಯೊಬ್ಬ ಮಾಧ್ವನು, ಪ್ರತಿಯೊಬ್ಬ ಮಾಧ್ವ ವಿದ್ವಾಂಸನು ರಾಯರ ಉಪಜೀವನವನ್ನ ಮಾಡ್ತಾ ಇದ್ದಾನೆ. ಊಟ, ತಿಂಡಿ, ನೀರು, ಹಾಕೊಳ್ಳುವಂತ ವಸ್ತ್ರಗಳು ಎಲ್ಲ ಅವರಿಂದಾನೆ. ಹಾಗಿರ್ಬೇಕಾದ್ರೆ ಅವ್ರ ಮೇಲೆ ನಮ್ಗೆ ಹೇಗಿರ್ಬೇಕು? ಎಂಥ ಭಾವನೆ ಇರ್ಬೇಕು ನಮ್ಗೆ ಅವ್ರ ಮೇಲೆ. ಅಂತಹ ಮಹಾನುಭಾವರು ಅವತಹ ಪರ್ವಕಾಲ ಅಂತಂದ ಮೇಲೆ ಅದನ್ನ ಹೇಗೆ ಸಮಾಜ ಆಚರಣೆ ಮಾಡಬೇಕು, ಹೆಂಗ್ ಮಾಡ್ತಾ ಇದೆ ಅದನ್ನ ನೋಡಿದ್ರೆ ಎಷ್ಟು ದುಃಖ ಆಗತ್ತೆ ಅಂತಂದ್ರೆ, ಬಹಳ ನಾವು ರಾಯರನ್ನ ಬರೀ ಆರಾಧನೆಗೆ ಮಾತ್ರ ಸೀಮಿತ ಮಾಡ್ಕೊಂಡೇ ಹಾಳಾಗಿ ಹೋಗಿತ್ತು. ಅಲಂಕಾರ ಪಂಕ್ತಿಗೆ ಏನ್ ಕೊಟ್ರು? ಅಲ್ಲೇ ರೇಷ್ಮೆ ಮಡಿ ಕೊಡ್ಲಿಲ್ವಾ? ತಾಮ್ರ ತಂಬಿಯ ಕೊಟ್ರ? ಬೆಳ್ಳಿ ಕೊಟ್ರೆ ಹೋಗ್ತೀವಿ, ತಾಮ್ರ ಕೊಟ್ರೆ ಹೋಗಲ್ಲ. ವಚನ ಮಾಡಿದ್ರ? ರಾಯರ ಗ್ರಂಥ ಹೇಳಿದ್ರ? ಯಾವನ್ಗೂ ಬೇಡ. ಎಷ್ಟು ಲೋಟ ಪಂಚಾಮೃತ, ಅಲಂಕಾರಕ್ಕೆ 1000 ಹೂವ, ಅದೇ ರಾಯರೇನು? ಪರಮತೀಯ ವಿದ್ವಾಂಸರು ಸ್ಪಷ್ಟ ಹೇಳ್ತಾರೆ, ಸಿದ್ಧಾಂತದ ಒಂದು ಗಲಾಟೆ ಇದ್ದೇ ಇದೆ. ಸೈದ್ಧಾಂತಿಕ ವಿಷಯದಲ್ಲಿ ರಾಯರಲ್ಲಿ ತಪ್ಪು ಹುಡುಕ್ಲಿಕ್ಕೆ ನಾವಿರೋದು. ಆದ್ರೆ ಶಬ್ದಗಳ ಉಚ್ಚಾರಣೆಯಲ್ಲಿ, ವಾಕ್ಯ ಪ್ರಯೋಗದಲ್ಲಿ ರಾಯರಂತೆ ವಾಕ್ಯ ಪ್ರಯೋಗ ಮಾಡುವನು ಇನ್ನೊಬ್ಬರು ನಾವು ನೋಡಿಲ್ಲ. ಆಯುಕ್ತಮರ್ಥಂ ಏನು? ಆದೀಂದ್ರ ಸ್ವಾಮಿಗಳು ಆ ಬೃಂದಾವನದ ಮುಂದೆ ಕೂತ್ಕೊಂಡು ಈ ವಾಕ್ಯಗಳನ್ನು ಹೇಳಿದಾಗ ಬೃಂದಾವನ ಅಲ್ಲಾಡ್ಬಿಡ್ತು ಅಂತ ಹೇಳ್ತಾರೆ. ಯುಕ್ತವಾದ ಅರ್ಥವನ್ನ ಮನಸ್ಸಲ್ಲಿ ಚಿಂತನೆ ಮಾಡೋದಿಲ್ಲ. ಒಂದು ಸಲ ಬರೆದಿದ್ದನ್ನ ಅಳಿಸೋದಿಲ್ಲ. ಗ್ರಂಥಗಳಲ್ಲಿ ಯಾರನ್ನೂ ಟಾರ್ಗೆಟ್ ಮಾಡ್ಕೊಂಡು ಮಾತಾಡೋದಿಲ್ಲ. ನಾವು ಕಲಿಬೇಕಾದ್ರೆ ರಾಯರಿಂದ ಅವರ ಟಿಪ್ಪಣಿ ತಪ್ಪಿದೆ ಎಲ್ಲೂ ಇಲ್ಲ. ಹೆಸರು ಹೇಳ ಅತ್ರ ಕೇಚಿತ್ ಅಪರೇ ಅನ್ಯೇ ಅವ್ರ ಶಬ್ದ. ತೂಕ, ರಾಯರ ಮಾತು ಅಂದ್ರೆ ತೂಕ. ಓದೇ ಅನುಭವಿಸ್ಬೇಕು ನಾವು ರಾಯರ ಮಾತನ್ನು. ಅದನ್ನು ಪರಮತೀಯ ವಿದ್ವಾಂಸರೆಲ್ಲ ಕೊಂಡಾಡ್ತಾರೆ. ಅಂತಹ ಮಹಾನುಭಾವರು ಅವತಾರ ಮಾಡಿದಂತಹ ಪರ್ವಕಾಲ ಇದು. 25 ನಿಮಿಷ ಬರೀ ಪೀಠಿಕೆನೆ ಆಗ್ಬಿಡ್ತಾರೆ. ಅವರ ಚರಿತ್ರೆ ಶ್ರೀ ರಾಘವೇಂದ್ರ ವಿಜಯ, ಅಧಿಕೃತವಾದಂತಹ ಚರಿತ್ರೆ. ಅದಕ್ಕೆ ನೋಡಿ, ಅದಾದ್ಮೇಲೆ ಮಧ್ವ ವಿಜಯದಂತೆ ಇನ್ನೊಂದು ರಾಘವೇಂದ್ರ ವಿಜಯ ಸ್ತೋತ್ರ, ರಾಯರ ಸ್ತೋತ್ರ, ದಂಡಕ, ಅಷ್ಟಕ, ಗದ್ಯ ಲಕ್ಷ ಇದೆ. ಇನ್ನೊಂದು ರಾಘವೇಂದ್ರ ವಿಜಯ ಬರ್ಲೇ ಇಲ್ಲ. ಯಾಕೆ? ಬರೆದವ್ರು ಯಾರು?
ಶ್ರೀಮತ್ ಕಶ್ಯಪ ವಂಶವಾರ್ಧಿ ಶಶಿನಃ ದರ್ಶಿನಿ ವಲ್ಲಭ. ನಮ್ಗೆಲ್ಲ ಅವ್ರ ಮನೆ ಬಾಗಿಲಿಗೂ ಪ್ರವೇಶ ಇಲ್ಲ. ಅವರೆಲ್ಲ ಪರಿಚಯ ಮಾಡ್ಕೊಡ್ಬೇಕಾದ್ರೆ 6 ಶಾಸ್ತ್ರಗಳನ್ನ ಅಕ್ಕಪಕ್ಕದಲ್ಲೇ ಇಟ್ಕೊಂಡು ಓಡಾಡುವ ಮಹಾವಿದ್ವಾಂಸ ನಾನು ಅಂತ ಅವ್ರ ಮನೆತನವೇ ಅದು. ಈ ಲಕ್ಷ್ಮೀ ನರಸಿಂಹಾಚಾರ್ಯರು ಅಂತ ಮಧುರೈ, ಮೀನಾಕ್ಷಿ, ಸುಂದರೇಶ್ವರ, ಆಮೇಲೆ ಅಳಗರಾಜ ಅವರೆಲ್ಲರ ಹರಿಗುರುಗಳ ದೊಡ್ಡ ಸನ್ನಿಧಾನ ಪಾತ್ರವಾದ ಕ್ಷೇತ್ರ ಯಾವುದು? ಮಥುರಾ ಪಟ್ಟಣ. ಮೀನಾಕ್ಷಿ ದೇವಿ ಇದ್ದಾಳಲ್ಲಿ. ಅಲ್ಲಿ ವಿದ್ಯಾ ಕೇಂದ್ರ, ಅಲ್ಲಿ ವಿದ್ಯಾಪೀಠ ಮಾಡಿಕೊಂಡಿದ್ದ ಮಹಾನುಭಾವರು. ಕಶ್ಯಪ ಗೋತ್ರ ಅವರ ಮಗನಾಗಿ ಬಂದವರು. ರಾಯರಿಗೆ ಆರಂಭದ ಗುರು ಮುಂದೆ ಬರುತ್ತೆ, ಹೇಳ್ತೀನಿ ಅದನ್ನು. ಅವರ ಮಕ್ಕಳೇ ಇವರು. ಯಾರವರು? ಅವ್ರ ಹೆಸರೇನು? ರಾಘವೇಂದ್ರ ವಿಜಯ ಬರೆದವ್ರು ಯಾರು? ರಾಯರ ಸೋದರಳಿಯ ಅಕ್ಕನ ಮಗ ನಾರಾಯಣಾಚಾರ್ಯರು. ಮಗ ಲಕ್ಷ್ಮೀನಾರಾಯಣಾಚಾರ್ಯರು, ಸೋದರಳಿಯ ನಾರಾಯಣಾಚಾರ್ಯ. ಹತ್ರದಲ್ಲಿ ಇಟ್ಟುಕೊಂಡು ಪಾಠ ಮಾಡಿದ್ದಾರೆ ರಾಯರವರಿಗೆ. ನೋಡಿದ್ದನ್ನ ಬರೆದಿದ್ದು. ತುಂಗಭದ್ರಾ ನದಿಯಲ್ಲಿ ಓಡಾಡ್ಬೇಕಾದ್ರೆ, ಈ ವಾಯುವಿಹಾರ ಮಾಡ್ಬೇಕಾದ್ರೆ, ಸ್ವಾಮಿ ನಿಮ್ ಬಗ್ಗೆ ಕಾವ್ಯ ಬರೆದಿದ್ದೀನಿ, ದಯಮಾಡಿ ಸ್ವೀಕಾರ ಮಾಡ್ಕೊಳ್ಳಿ ಅಂತ ಅಂದ್ರಂತೆ. ಯಾರು? ನಾರಾಯಣಾಚಾರ್ಯರು. ಅಂದಿದ್ದಕ್ಕೆ ರಾಯರಂತಾರೆ, ಹೌದೇನಪ್ಪ, ತೋರ್ಸಪ್ಪ ಅಂತ ನೋಡಿದ ತಕ್ಷಣ 16 ಸರ್ಗ ಇದೆ ಅದ್ರಲ್ಲಿ. ನೋಡಿ, ಸಂಖ್ಯೆಯಲ್ಲೂ ನಾವು ಮಧ್ವಾಚಾರ್ಯಕ್ಕೆ ಸಮ ಅಲ್ಲ. ಯಾರಿಗ್ ಬರುತ್ತೆ ಈ ಭಾವನೆ ನಮ್ಮಲ್ಲಿ? ನಂಗೆ ಎತ್ತರದ ಪೀಠಾನೇ ಕೊಡ್ಲಿಲ್ಲ ಅಂತ. ಮೊದಲನೇ ಎಲೆ ಊಟವೇ ಹಾಕ್ಲಿಲ್ಲ. ನಾವು ಸಾಳು ಪಕ್ಕದಲ್ಲೇ ಕೂತ್ಕೊಳ್ತಿದ್ರು, ನಮ್ಗೆ ನೆಮ್ಮದಿ ಇಲ್ಲ. ಚಿಕ್ಕಡಿಗೆನೇ ಆಗ್ಬೇಕು. ಸದ್ಯ ಸ್ವಾಮಿಗಳೇ ತುತ್ಮಾಳು ಬಾಯಿಗೆ ಇಡಬೇಕು ಅಂತ ಹೇಳಲ್ಲ. ಅಲ್ಲಿ ತನಕ ನಂಗ್ ಆ ಕಾಲ ಬರುತ್ತೇನೋ, ನಂಗೆ ಸ್ವಾಮಿಗಳೇ ತಿನ್ನಿಸ್ಬಿಡ್ಬೇಕು ಅಲ್ವಾ? ರಾಯರು ನೋಡ್ರಿ ಹೇಗಿದ್ದಾರೆ, ರಾಯರ ವೈಭವ ನೋಡಿ ಹೇಗಿದೆ. ನಾನು ಸಂಖ್ಯೆಯಲ್ಲೂ ನಾನು ಆಚಾರ್ಯಕ್ಕೆ ಸಮ ಅಲ್ಲ. ನೋಡಿ, 6 ಸರ್ಗವನ್ನ ತೆಗೆದು ಹಾಗೇ ತುಂಗಭದ್ರೆಗೆ ಹಾಕ್ಬಿಟ್ರು. ಅದರಲ್ಲಿ ಏನೇನು ಬರೆದಿದ್ರು ರಾಘವೇಂದ್ರ ವಿಜಯ ನೋಡಿದಾಗ ಅನ್ಸೋದು ಸಡನ್ ಆಗಿ ಕಟ್ ಆಗ್ಬೋದು. ಆ ಫ್ಲೋ ಏನಿದೆ ಸಡನ್ ಸ್ಟಾಪ್ ಆಗಿದೆ ಅಲ್ಲಿ ಫ್ಲೋ. ಅದು ಮುಂದಕ್ಕೆ ಯಾಕೆ? ರಾಯರು ಏನ್ ಮಾಡಿದಾರೆ ಅದನ್ನ, ಹಿಂಗ್ ಬೇಡ, ಇದು ಸಮಾಜಕ್ಕೆ ಗೊತ್ತಾಗೋದು ಬೇಡ ಅಂತ ರಾಯರು ದೇವರನ್ನ ಈ ರೀತಿಯಾಗಿ ಸ್ತೋತ್ರ ಮಾಡಿ ಪೂಜೆ ಮಾಡಿದ್ರು. ಅಲ್ಲಿ ರಾಘವೇಂದ್ರ ವಿಜಯ ಕ್ಲೋಸ್. ಇರ್ಬೇಕಾಗಿತ್ತು ಅನ್ಸುತ್ತೆ ಒಂದೊಂದ್ಸಲ ನಮಗದು. ರಾಯರಿಗೆ ಅದು ಇಷ್ಟ ಇಲ್ಲ, ಇಚ್ಛೆ ಇಲ್ಲ, ನಾವೇ ಯಾರು ಕೇಳಕ್ ಅದನ್ನು? ನಾನು ಆಚಾರ್ಯರಿಗೆ 16 ಅನ್ನೋ ಸಂಖ್ಯೆಯಲ್ಲೂ ನಾನು ಸಮ ಅಲ್ಲ. ಅಂತಹ ಐತಿಹಾಸಿಕವಾದ ಅಧಿಕೃತವಾದ ಒಂದು ಗ್ರಂಥ ಯಾವುದದು? ಶ್ರೀ ರಾಘವೇಂದ್ರ ವಿಜಯ. ಮಂತ್ರ ತುಲ್ಯವಾದಂತಹ ಗ್ರಂಥ. ಅದಕ್ಕೆ ಬಾಲಬೋಧಿನಿ, ಗುರುಪಾದ ಸೇವಾ ಇತ್ಯಾದಿಯಾದ ಅನೇಕ ವ್ಯಾಖ್ಯಾನಗಳು ರಾಘವೇಂದ್ರ ವಿಜಯಕ್ಕೆ ಇದೆ. ಅದರಲ್ಲೆಲ್ಲ ನೋಡಿಕೊಂಡು ಯಥಾಶಕ್ತಿ ಯಥಾಮತಿಯಾಗಿ ರಾಯರ ಚರಿತ್ರೆ ಅದನ್ನ ಅನುಸಂಧಾನ ಮಾಡೋಣ. ಆರಂಭದಲ್ಲಿ ರಾಘವೇಂದ್ರ ವಿಜಯಕಾರರು ಮಂಗಳಾಚರಣೆ ಶ್ಲೋಕವನ್ನ ಮಾಡ್ತಾರೆ. ಶ್ರೀಮಲ್ ಲಕ್ಷ್ಮೀ ನೃಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ ಸ್ವಭಕ್ತಾಭೀಷ್ಟದಾನಾಯ ಸಮುಪಾತ್ತ ದಶಾಕೃತೇಹೇ. ದಶಾವತಾರವನ್ನು ಮಾಡಿದ ನರಸಿಂಹದೇವರ ಉಗುರು ನನ್ನನ್ನ ಕಾಪಾಡ್ಲಿ. ಅಂದ್ರೆ ದೇವರ ಉಗುರಿಗೂ ದೇವರಿಗೂ ಭೇದ ಇಲ್ಲ. ನರಸಿಂಹದೇವರ ಅವರ ಕುಲದೇವತೆ ಇರ್ಬೇಕೇನೋ ಮೋಸ್ಟ್ಲಿ. ರಾಯರ ಅಕ್ಕನ ಮನೆಯ ಕುಲದೇವರು ನರಸಿಂಹದೇವರು ಇರ್ಬೇಕೇನೋ. ಅದಕ್ಕೆ ಏನ್ ಮಾಡಿದ್ದಾರೆ? ನರಸಿಂಹದೇವರ ಸ್ತೋತ್ರವನ್ನು ಮಾಡಿಬಿಟ್ಟಿದ್ದಾರೆ. ಸ್ತೋತ್ರವನ್ನ ಮಾಡಿ ಆಚಾರ್ಯರ ಸ್ತೋತ್ರ, ನಾರಾಯಣ ಪಂಡಿತಾಚಾರ್ಯರ ಸ್ತೋತ್ರ, ತ್ರಿವಿಕ್ರಮ ಪಂಡಿತಾಚಾರ್ಯರ ಸ್ತೋತ್ರ ಅದನ್ನೆಲ್ಲ ಮಾಡ್ತಾರೆ. ಮಾಡಿ ಕೊನೆಗೆ ಅವರ ಗುರುಗಳ ಸ್ತೋತ್ರ ಮಾಡ್ತಾರೆ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಮೂಕನಾಗಿದ್ದ ವ್ಯಕ್ತಿ ರಾಯರ ಅನುಗ್ರಹದಿಂದ
ಮುಕುಂದ ಶಯನನಾಗಿ ಬಿಡ್ತಾನೆ, ಶೇಷದೇವರಂತೆ ಮಾತಾಡ್ತಾನೆ. ಅಂದ್ರೆ ನಿರರ್ಗಳವಾಗಿರತಕ್ಕಂತ ವಾಕ್ ಪ್ರವಾಹ ಅವನಿಗೆ ಅಲ್ಲಿಂದ ಬರುತ್ತೆ. ಆ ಶ್ಲೋಕಕ್ಕೆ ಅಲ್ಪ ಸಾಕ್ಷ್ಯ ನಾನು ಮಠದಲ್ಲಿ ಆರಾಧನೆಗೆ ಎಲ್ಲದಕ್ಕೂ ಸೇವೆಯನ್ನ ಮಾಡಿ ಏನು 100 ವರ್ಷ ಸೇವೆಯನ್ನು ಮಾಡಿಲ್ಲ ನಾನೇ. ಗುರು ಅಣ್ಣ ಬದ್ರಿ ಅಣ್ಣಂಗೆ ಗೊತ್ತಿದೆ, ಮೊದಲನೇ ಪಂಕ್ತಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೆ ಅಲ್ವಾ. ಆ ಊಟ ಮಾಡಿ ಪ್ರದಕ್ಷಿಣೆ ಮಾಡಿದ್ದಕ್ಕೆ ಇವಾಗ ಗುರುವಾರ ಬರಕ್ ಆಗಲ್ಲ. ಪ್ರತಿ ಗುರುವಾರ ಬರ್ತಾ ಇದ್ದೆ, ಪಾಠ ಪ್ರವಚನ ಅವೇ ಸಾಧನೆ ಕಡಿಮೆ ಆಗೋಗುತ್ತೆ ಅಂತ ಬರಕ್ ಆಗ್ತಿಲ್ಲ. ಮಾಡಿದ್ದಕ್ಕೆ ಎಲ್ಲಾ ಕಡೆ ನಾನು ಹೇಳುವಂತ ಮಾತು, ನನ್ನ ಒಂದು ಆತ್ಮ ನಿವೇದನೆ, ರಾಯರ ಸನ್ನಿಧಾನ ಅಷ್ಟು ಜೋರಾಗಿದೆ. ಸನ್ನಿಧಾನದಲ್ಲಿ ಬಂದಿದ್ದಕ್ಕೆ ಅವರ ಗ್ರಂಥಗಳನ್ನ ಬರೆಯುವಂಥದ್ದು, ಪಾಠ ಪ್ರವಚನ ಎಲ್ಲ ಮಾಡುವಂತ ಒಂದು ಅವಕಾಶವನ್ನ ರಾಯರು ನಮಸ್ಕಾರ ಮಾಡ್ಕೊಂಡು ಹೋಗಿದ್ದೆ ಕೊಟ್ರು. ಆದ್ದರಿಂದ ರಿಕ್ತ ಬರಿಗೈಲಿದ್ದಂತಹ ವ್ಯಕ್ತಿ, ಏನೂ ಇಲ್ಲದೆ ಇರುವಂತ ರಾಘವೇಂದ್ರರನ್ನು ನಾನು ಏನ್ ಮಾಡ್ತೀನಿ, ಶ್ರೀಮತೋ ರಾಘವೇಂದ್ರಸ್ಯ ಅದಕ್ಕೆ ಓದೇ ಬೇಡ, ನಾವು ಮಂಗಳಾಚರಣ ಶ್ಲೋಕಗಳನ್ನು ನೋಡ್ಬಿಟ್ರೆ ಸಾಕು. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದ ಪಂಕಜೆ ಕಾಮಿತಾಶೇಷ ಕಲ್ಯಾಣ ಕಲನಾ ಕಲ್ಪಪಾದಪೌ. ಸ್ವರ್ಗದಲ್ಲಿ ಒಂದೇ ಒಂದು ಕಲ್ಪವೃಕ್ಷ, ಭೂಮಿಲಿ 2 ಕಲ್ಪವೃಕ್ಷ. ಯಾವುದು ಅಂದ್ರೆ ರಾಯರ 2 ಪಾದುಕೆಗಳು. ಎಂತ ಹೋಲಿಕೆ ನೋಡಿ. ಆ ಒಂದು ಕಲ್ಪವೃಕ್ಷ ಒಂದು ಹುಡ್ಕೊಂಡು ಹೋಗಕ್ಕೆ ಆಗಲ್ಲ. ಇಲ್ಲಿ ಶೇಷ ಕಲ್ಯಾಣ ಕಲನ ಕಲ್ಪ ಪಾದಪೌ. ಕಾಮಿತ ಅಶೇಷ ಕಲ್ಯಾಣ ಕಲನ. ಬಾಯಿ ಬಿಟ್ಟು ಹೇಳೋದು ಬೇಡ, ಅವ್ರ ಮುಂದೆ ನಿಂತ್ಕೊಂಡು ಅಂದ್ಕೊಂಡ್ಬಿಟ್ರೆ ಸಾಕು, ಮನಸ್ಸಿನಲ್ಲಿ ಅಂದ್ಕೊಂಡ್ರೆ ಸಾಕು. ರಾಘವೇಂದ್ರ ಸ್ವಾಮಿಗಳವರ, ಆದ್ರೆ ನಾವು ಅವ್ರನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೋಬೇಕು. ರಾಯರನ್ನು ತತ್ವಜ್ಞಾನ ಕೊಡ್ರಿ, ಸಮಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧ ಪ್ರಾರ್ಥನೆ ಮಾಡಿದ್ರೆ 2 ಕೊಡ್ತಾರೆ. ಹೀಗಿರುವಾಗ ಶುದ್ಧವಾದ ವಂಶ. ದೊಡ್ಡವರ ಅವತಾರ ಮಾಡಬೇಕಾದ್ರೆ ಎಲ್ಲೆಲ್ಲ ಅವತಾರ ಮಾಡಲ್ಲ, ಶುದ್ಧವಾದ ವಂಶದಲ್ಲಿ ಅವತಾರ ಮಾಡೋದು. ತಾಯಿ ಕಡೆ ತಂದೆ ಕಡೆ 2 ಕಡೆಗಳಲ್ಲಿ ಏನಿರಬೇಕು, ವಂಶಶುದ್ಧಿ ಅನ್ನೋದಿದ್ದಾಗ ಅಲ್ಲಿ ವಿದ್ಯೆ ತಾನೇ ತಾನಾಗಿ ಬರುತ್ತೆ. ದೊಡ್ಡವರ ಅವತಾರ ಅನ್ನೋದೇನಾಗತ್ತೆ, ಅಲ್ಲಾಗತ್ತೆ. ಹೀಗಿರೋ ಸಂದರ್ಭದಲ್ಲಿ ಅತ್ಯಂತ ಉತ್ಕೃಷ್ಟವಾದ ವಂಶಗಳಲ್ಲಿ ಒಂದು ಪ್ರಸಿದ್ಧವಾದ ವಂಶ ಷಾಷ್ಠಿಕ ವಂಶ. ಅದನ್ನ 60 ಒಕ್ಕಲು ಅಂತ ಲೋಕಭಾಷೆ ವ್ಯವಹಾರ ಮಾಡ್ತಾರೆ. ಆ 60 ಒಕ್ಕಲಿನಲ್ಲಿ ವ್ಯಾಸರಾಜ ಗುರು ಸಾರ್ವಭೌಮರು ಅವ್ರಿಗೆ 14 ಗೋತ್ರಗಳನ್ನ ವಿಭಾಗ ಮಾಡ್ಕೊಡ್ತಾರೆ. ಅಶ್ವಪಾದಿ 14 ಗೋತ್ರ ಇದೆ. ಅದಕ್ಕೆ ಒಂದೊಂದು ಗೋತ್ರಕ್ಕೆ 2, 3, 2, 3 ಮನೆತನಗಳನ್ನು ವಿಭಾಗ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ರಾಯರ ಪೂರ್ವಿಕರ ಒಂದು ಮನೆತನ ಬೀಗಮುದ್ರೆ ಎನ್ನುವಂತಹ ಮನೆತನ. ಗೋತ್ರ ಗೌತಮ ಗೋತ್ರ. ಆ ಗೌತಮ ಗೋತ್ರದ 60 ಒಕ್ಕಲಿನವರಲ್ಲಿ 2, 3 ವಿಭಾಗ ಇದೆ. ವೇದಾಂತಿಗಳು ಅಂತ ವಿಭಾಗ ಇದೆ. ಇವರು ಬಂದ ವಿಭಾಗ ಯಾವುದು ಅಂದ್ರೆ ಬೀಗಮುದ್ರೆ. ಆ ಬೀಗಮುದ್ರೆ ಅನ್ನೋದಕ್ಕೆ 2, 3 ಅರ್ಥ. ವ್ಯಾಸರಾಯರು ತಿರುಪತಿಯಲ್ಲಿ ಪೂಜೆ ಮಾಡಬೇಕಾದ್ರೆ 12 ವರ್ಷ ದೇವಸ್ಥಾನದ ಬೀಗ ತೆಗಿತಾ ಇದ್ದವ್ರು ಇವರು, ದೇವಸ್ಥಾನ ಬೀಗ ಹಾಕ್ತಾ ಇದ್ದವ್ರು. ಎಂತ ಭಾಗ್ಯ ನೋಡಿ. ತಿರುಪತಿಯ ಶ್ರೀನಿವಾಸ ದೇವಾಲಯದ ಬೀಗ ತೆಗಿದೂರು ವ್ಯಾಸರಾಯರು. ಅನೇಕಕ್ಕೆ ಹೋಗ್ಬೇಕಾದ್ರೆ ಸ್ವಾಮಿ ಪುಷ್ಕರ ಸ್ನಾನ ಮಾಡಿ ವಂಶಿಕರು ಬೀಗ ತೆಗಿಬೇಕು ಗುಡಿದು. ಸಂಜೆ ಬರ್ಬೇಕಾದ್ರೆ ಬೀಗ ಹಾಕ್ಬೇಕು. ಸಂಪತ್ತು ವೈಭವ ಎಲ್ಲಕ್ಕೂ ವೇದಾಂತ ವಿದ್ಯೆ ಜೊತೆಯಲ್ಲಿದೆ. ವ್ಯಾಸರಾಯರ ಶಿಷ್ಯರು ಅದರ ಜೊತೆಯಲ್ಲೇ ಜೀನ್ಸ್ ಅಲ್ಲೇ ಬಂದಿದೆ ವೀಣೆ. ವೀಣಾವಾದನದಲ್ಲಿ ಅದ್ಭುತವಾದ ಪಾಂಡಿತ್ಯ. ಶ್ರೀಕಾಚಲ ಭಟ್ಟರು, ಕೃಷ್ಣ ಭಟ್ಟರು, ತಿಮ್ಮಣ್ಣ ಭಟ್ಟರು, ಆ ಹೆಸರೆಲ್ಲ ಹೇಳ್ಬೇಕು ಅಂದ್ರೆ ನಮಗೆ ರೋಮಾಂಚನ ಆಗಬೇಕು. ಕೃಷ್ಣದೇವರಾಯನಿಗೆ ವ್ಯಾಸರಾಜರ ಆದೇಶದಂತೆ ವೀಣೆಯನ್ನ ಪಾಠ ಮಾಡಿದ ವಂಶ ರಾಯರ ವಂಶ. ಹೇಳುತ್ತೆ ರಾಘವೇಂದ್ರ ವಿಜಯದಲ್ಲಿ, ಕಾಲಾಂತರದಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನ ಆಗೋಯ್ತು. ಸಾಮ್ರಾಜ್ಯ ಬಿದ್ದ ಮೇಲೆ ಎಲ್ಲಿಗೆ ಬಂದ್ರು? ವಿದ್ವಾಂಸರಿಗೆಲ್ಲ ಆಶ್ರಯ ಇರುತ್ತೋ ಆ ಊರಿಗೆ ಬರ್ತಾರೆ.
ಆ ಊರು ಯಾವುದು? ರಾಘವೇಂದ್ರ ವಿಜಯ ನೋಡಿದ್ರೆ ತುಂಡೀರ ಮಂಡಲ ಅಂತ ಕರೀತಾರೆ. ಇವತ್ತು ರಾಯರು ಹುಟ್ಟಿದ್ ಎಲ್ಲಿ ಅಂತ ಕೇಳಿದ್ರೆ ಎಲ್ಲಿ? ಭುವನಗಿರಿ ಅಂತ ಹೇಳ್ತಾರೆ. ಭುವನಗಿರಿ ಯಾವ ಮಂಡಲ ಅಂತ? ಚೋಳ ಮಂಡಲ. ತಂಜಾವೂರು, ಕುಂಭಕೋಣ, ಶ್ರೀರಂಗ ಮೊದಲಾದ ಪ್ರಾಂತ್ಯವೆಲ್ಲ ಅದು ಚೋಳ ಮಂಡಲ. ನಾವಿರೋ ಮಂಡಲ ಯಾವುದು ಅಂತ ಕೇಳಿದ್ರೆ ತುಮಕೂರು ಮಂಡಲ. ನಮ್ದೆಲ್ಲ ಮಹಿಷ ಮಂಡಲ, ಎಮ್ಮೆಗಳು ಜಾಸ್ತಿ, ಹೌದಲ್ವಾ? ನಮ್ಮ ಪ್ರದೇಶ ಏನಿದೆ ನಮ್ದೆಲ್ಲ ಮಹಿಷ ಮಂಡಲ. ಆದ್ದರಿಂದ ನಮ್ಮ ಸಂಪ್ರದಾಯ ಯಾವುದು? ಮಠಗಳ ಪಂಚಾಂಗ ಬಿಡ್ರಿ. ಮಠಗಳ ಪಂಚಾಂಗ ಬರೋಕ್ಕಿಂತ ನೀವ್ ಯಾವ ಸಂಪ್ರದಾಯದವ್ರಿ ಅಂತ ಕೇಳಿದ್ರೆ ನಾವು ಮೈಸೂರು ಸಂಪ್ರದಾಯದವರು ಅಂತ ಹೇಳ್ತೀವಿ. ಹೌದ್ ತಾನೆ? ನಮ್ಮದೆಲ್ಲ ಮೈಸೂರು ಸಂಪ್ರದಾಯವೇ. ತುಂಗಭದ್ರೆ ಅಲ್ಲಿ ತನಕ ನಮ್ದೆಲ್ಲ ಮೈಸೂರು ಸಂಪ್ರದಾಯ. ನಮ್ಮ ಈ ಮಂಡಲ ಯಾವುದು? ನಾವೆಲ್ಲ ಇರೋ ಯಾವ ಮಂಡಲ? ನಾವೆಲ್ಲ ಮಹಿಷ ಮಂಡಲದವರು. ಹಾಗೆ ಇವತ್ತಿನ ತಮಿಳ್ನಾಡಿನಲ್ಲಿ ಅಂದ್ರೆ ತಮಿಳ್ನಾಡು ಇವತ್ತು, ಅವತ್ತು ಮಂಡಲಗಳ ವಿಭಾಗ. ಚೋಳಮಂಡಲ, ತುಂಡೀರ ಮಂಡಲ, ಹೀಗೆಲ್ಲ ಇದೆ. ರಾಘವೇಂದ್ರ ವಿಜಯ ನೋಡಿದ್ರೆ ರಾಯರು ಹುಟ್ಟಿದ್ದು ಎಲ್ಲಿ ಅಂತಂದ್ರೆ ತುಂಡೀರ ಮಂಡಲ ಅಂತಿದೆ. ತುಂಡೀರ ಮಂಡಲದಲ್ಲಿ ವಿದ್ಯಾಕ್ಷೇತ್ರ ಯಾವುದು? ಸಮಸ್ಯೆ. ವಿದ್ಯಾಕ್ಷೇತ್ರ ಅದು ಕಾಂಚಿ ಕ್ಷೇತ್ರ. ಆದ್ದರಿಂದ ಒಂದು ಊಹೆ ಅಷ್ಟೇ, ಒಂದು ಗಲಾಟೆ ಆಗೋಗ್ತವೆ. ರಾಯರು ಭುವನಗಿರಿ ಹುಟ್ಟಿಲ್ಲ ಅಂದ್ಬಿಟ್ರೆ ಆಗೋಯ್ತು. ಸಂಶಯ ಇದೆಲ್ಲ ಗ್ರಂಥ ನೋಡೋದ್ರಿಂದ ಬರೋ ಮಾತುಗಳು. ಇದರಿಂದ ಅಂತಹ ಕ್ಷೇತ್ರದಲ್ಲಿ ಗಂಡ ಹೆಂಡತಿಯರ ವಾಸ. ಬೇಕಾದಷ್ಟು ಸಂಪತ್ತು ರೀ, ಸಂಪತ್ತಿನ ಸುರಿಮಳೆ. ವೆಂಕಟಾಂಬ ಅಂತ ಒಳ್ಳೆ ಹೆಣ್ಣು ಮಗಳು, ಗುರುರಾಜ ಅಂತ ಗಂಡು ಮಗ, ಇಬ್ಬರು ಮಕ್ಕಳು. ಸಂಪತ್ತೆಲ್ಲ ಖಾಲಿ ಆಯ್ತು. ಅವ್ರ ಸಂಪತ್ತನ್ನ ಖಾಲಿ ಮಾಡ್ಕೊಂಡಿದ್ದು ಹೆಂಗೆ ಅಂದ್ರೆ ಕೊಟ್ಟು 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 ಖಾಲಿ ಮಾಡಿ, ದಾನ 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 ಮಾಡಿ ಮನೆಯೆಲ್ಲ ಖಾಲಿ ಆಗೋಯ್ತು. ಇದ್ದ ಒಬ್ಬ ವೆಂಕಟಾಂಬೆಯನ್ನ ಮಧುರೈ ಆಸ್ಥಾನ ವಿದ್ವಾಂಸರಾದ ಲಕ್ಷ್ಮೀ ನರಸಿಂಹಾಚಾರ್ಯ ಕೊಟ್ಟು ಮದುವೆ ಮಾಡಿದ್ದಾರೆ. ಅಲ್ಲಿ ನಾರಾಯಣನೇ ಮೊದಲಾದ ಮಕ್ಕಳು, ಇಲ್ಲಿ ಗುರುರಾಜ. ಆ ಗುರುರಾಜನಿಗೂ ಮದುವೆ ಆಯ್ತು. ಅವಾಗ ಹರಿಗುರುಗಳ ಪ್ರೇರಣೆಯಿಂದ ಒಂದು ಬಯಕೆ ಬಂತು ಅವ್ರಿಗೆ, ಇನ್ನೊಂದು ಮಗು ಬೇಕು. ಆ ಮಗು ಬೇಕು. ಅದಕ್ಕೇನ್ ಮಾಡಿದ್ರಿ ಇವರು? ನೇರ ಅವ್ರ ಕುಲದೇವರು ವೆಂಕಟಾಚಲಕ್ಕೆ ಹೋಗ್ತಾರೆ. ಆ ವೆಂಕಟಾಚಲಕ್ಕೆ ಹೋಗಿ ಶ್ರೀನಿವಾಸ ದೇವರನ್ನ ವಿಶೇಷವಾಗಿ ಸೇವೆ, ಶ್ರೀನಿವಾಸ ದೇವರ ಸೇವೆ ಅದ್ಭುತವಾಗಿ ಮಾಡ್ತಾರೆ. ಶ್ರೀನಿವಾಸ ದೇವರ ಸೇವೆ ಮಾಡಿದ ಮೇಲೆ ಶ್ರೀನಿವಾಸ ಅಂದ, ಹೋಗ್ರಿ ಒಳ್ಳೆ ಮಗು ಆಗತ್ತೆ. ಊರಿಗೆ ಬಂದ್ರು. ಆ ಗೋಪಿಕಾಂಬಾ ತಾಯಿ ಗರ್ಭವನ್ನ ಧರಿಸಿದ್ದಾಳೆ. ಗರ್ಭ ಧರಿಸಿ ಆದ ಮೇಲೆ ನವಮಾಸಗಳು ತುಂಬಿದ ಮೇಲೆ ಒಳ್ಳೆ ಸಂಲಕ್ಷಣ ಭರಿತವಾದ, ಎಲ್ಲರ ಮನಸ್ಸಿಗೂ ಆಹ್ಲಾದವನ್ನ ಕೊಡುವ, ಆಹ್ಲಾದನೆ ತಾನೆ ಅವರ ಅವತಾರ ಆಯಿತು. ಯಾವಾಗ? ಇದೇ ಫಾಲ್ಗುಣ ಮಾಸ ಶುಕ್ಲ ಪಕ್ಷದ ಸಪ್ತಮಿ. ಸುಮ್ಮನೆ ಒಂದು ನೋಡ್ರಿ ನೀವು, ವ್ಯಾಸಾಯ ಅವತಾರ ಮಾಡಿದ್ದ ಯಾವಾಗ? ಸಪ್ತಮಿನೇ ವ್ಯಾಸರಾಯರ ಅವತಾರ. ಸೂಕ್ಷ್ಮ ಇದೆಲ್ಲ, ಕೆಲವೆಲ್ಲ ಸೂಕ್ಷ್ಮಗಳು. ಪ್ರಥಮ ಪ್ರಹ್ಲಾದ ವ್ಯಾಸ ಮುನಿಯೇ ರಾಘವೇಂದ್ರ ತಿಥಿ ಸಪ್ತಮಿ ತಿಥಿ ಯಾರ ದಿನ? ಅದು ಶಾಸ್ತ್ರೀಯವಾಗಿ ಸಪ್ತಮಿ ಯಾರ ದಿವಸ? ರವಿ, ಸೂರ್ಯನ ದಿವಸ. ಸುಧೀಂದ್ರ ತೀರ್ಥರು ಯಾರ ಅವತಾರ ಅಂತಂದ್ರೆ ಸೂರ್ಯನ ಅವತಾರ ಅಂತ ಪ್ರಸಿದ್ಧಿ. ರಾಯರಿಗೆ ಆಶ್ರಮ ಕೊಟ್ಟ ಸುಧೀಂದ್ರರು ಸೂರ್ಯನ ಅವತಾರ ಅಂತ ಪ್ರಸಿದ್ಧಿ. ವ್ಯಾಸರಾಜರಿಗೆ ಸನ್ಯಾಸ ಕೊಟ್ಟ ಬ್ರಹ್ಮಣ್ಯ ತೀರ್ಥರು ಸೂರ್ಯಾವತಾರಿಗಳು ಅಂತ ಪ್ರಸಿದ್ಧಿ. ಇದೆಲ್ಲ ನಾವು ಅದನ್ನು ಜಾಯಿನ್ ಮಾಡ್ಕೊಂಡಾಗ ಎಷ್ಟು ರೋಮಾಂಚನ ಆಗುತ್ತೆ ಅಂದ್ರೆ, ಸುಧೀಂದ್ರರ ಪ್ರಾರ್ಥನೆ ದೇವರಲ್ಲಿ, ಸ್ವಾಮಿ ಯೋಗ್ಯರಾದವ್ರನ್ನ ಕೊಡ್ರಿ. ಬ್ರಹ್ಮಣ್ಯ ತೀರ್ಥರ ಪ್ರಾರ್ಥನೆ, ಸ್ವಾಮಿ ಯೋಗ್ಯರಾದವ್ರನ್ನ ಕೊಡ್ರಿ ಅಲ್ವಾ? ಆರೋಗ್ಯವಂತನಾದ ಇವಾಗ ಸನ್ಯಾಸಿ ಇವತ್ತು ಕೊಟ್ಬಿಟ್ಟು ನಾಳೆನೇ ಹೋಗ್ಬಿಟ್ರೆ ಹಂಗಾಗಿದೆ. ನಮ್ಮ ಘಟ್ಟದ ಮೇಲಿನ 3 ಮಠದ ಪರಂಪರೆಗಳಲ್ಲೂ, ರಾಯರ ಮಠ ಇರ್ಬೋದು, ವ್ಯಾಸರಾಯ ಮಠ ಇರ್ಬೋದು, ಉತ್ತರಾದಿ ಮಠ ಇರ್ಬೋದು, ಮುಳಬಾಗಿಲ, ಆ ಮಠಗಳಲ್ಲಿ ಅನೇಕ ಜನ ಸಾಧಕರವರೆಲ್ಲ ಗುರುಗಳು ಇರುವಾಗಲೇ ಚಿಕ್ಕಪಟ್ಟದಲ್ಲೇ
ದೇಹತ್ಯಾಗವನ್ನು ಮಾಡಿದ ಉದಾಹರಣೆಗಳು ಬೇಕಾದಷ್ಟಿದೆ. ಸನ್ಯಾಸ ತಗೊಂಡು ಗುರುಗಳು ದೇಹತ್ಯಾಗ ಆಗಿ ಕೆಲವೇ ದಿವಸ ವಿದ್ಯಾನಿಧಿ ತೀರ್ಥರು ಅಂತ ಬರ್ತಾರೆ ವ್ಯಾಸರಾಯ ಮಠದಲ್ಲಿ. ಅವರ ಪೀಠಾಧಿಪತ್ಯದ ಅವಧಿ 48 ದಿನ. ಒಂದು ಮಂಡಲ ಅಷ್ಟೇ. 48 ದಿನ ಆಯ್ತು, ವೃಂದಾವನ ಪ್ರವೇಶ ಆಗೋಯ್ತು. ಸಾಧನೆ ಬೇರೆ ಅದು, ಯೋಗ್ಯತೆ ಬಗ್ಗೆ ಮಾತಿಲ್ಲ. ಕಾಲ ಬರಬೇಕು ಯೋಗ್ಯ ವ್ಯಕ್ತಿ ಅಂತಂದ್ರೆ ಮಿನಿಮಮ್ 50-60 ವರ್ಷ ಇದ್ರೆ ಪಾಠ, ಪ್ರವಚನ, ಚಿಂತನೆ ಎಲ್ಲ ಆಗತ್ತೆ. ಅದರಂತೆ ಸುಧೀಂದ್ರರ, ಬ್ರಹ್ಮಣ್ಯ ತೀರ್ಥರ ಪ್ರಾರ್ಥನೆ ಹೇಗೋ ಹಾಗೆ ಸಪ್ತಮಿ ದಿವಸನೇ ಯಾರು ಬಂದ್ರು? ಪ್ರಹ್ಲಾದರಾಜರು ಅವತಾರ ಆಯ್ತು. ಅವತಾರ ಆದ ಮಗುಗೆ ಏನ್ ನಾಮಕರಣ ಮಾಡ್ಬೇಕು ಇವಾಗ? ಶ್ರೀನಿವಾಸನ ಅನುಗ್ರಹದಿಂದ ಹುಟ್ಟಿ ಬಂದ ಮಗು ಆದ್ದರಿಂದ ಅದಕ್ಕೆ ವೆಂಕಟನಾಥ ಅಂತ ನಾಮಕರಣ ಮಾಡಿದ್ರು. ನಾಮಕರಣವಾಗ್ತಾ ಇದ್ದಾಗೆ ಸ್ವಲ್ಪ ದಿವಸದಲ್ಲೇ ತಿಮ್ಮಣ್ಣ ಭಟ್ಟರು ದೇಹತ್ಯಾಗ ಮಾಡಿಬಿಟ್ರು. ಸ್ವಾಮಿಗಳು ಯಾವಾಗಲೂ ಒಂದು ಕಥೆ ಹೇಳ್ತಾ ಇರ್ತಾರೆ. ಮನೆಯಲ್ಲಿ ಬೆಳೆಯುವ ಮಕ್ಕಳ ಅವಸ್ಥೆಯಲ್ಲಿ ತಂದೆ ಬೇಗ ಹೋಗ್ಬಿಟ್ರೆ ತಾಯಿಯ ಆರೈಕೆಯಲ್ಲಿ ಬೆಳೆಯತಕ್ಕಂತಹ ಮಕ್ಕಳು ತುಂಬಾ ಚೆನ್ನಾಗಿ ಬರ್ತಾರೆ. ಅವ ಸಂಸ್ಕಾರ ಆಗಲಿ ಇತ್ಯಾದಿಗಳಾಗ್ಲಿ. ಅದಕ್ಕೆ ಗೋಪಿಕಾಂಬ ಸ್ಪಷ್ಟ ಉದಾಹರಣೆ ಅಂತ ಹೇಳ್ತಾರೆ. ಮಕ್ಕಳನ್ನ ಅದು ಇವತ್ತಿನ ಕಾಲದ ಹೆಣ್ಮಕ್ಳಿಗೆ ಅಂದ್ರೆ ಸಮಾಜ ಅಲ್ಲಿಂದ ಇಲ್ಲಿ 400 ವರ್ಷ ಇರ್ಬೋದು, ಜಾಸ್ತಿ ಏನಿಲ್ಲ. ಎಷ್ಟು ವ್ಯತ್ಯಾಸ ಆಗಿದೆ. ಅವತ್ತಿನ ಕಾಲದ ಧರ್ಮಶಾಸ್ತ್ರವನ್ನ ಕಟ್ಟುನಿಟ್ಟಾಗಿ ಆಚರಣೆ ಮಾಡುವ ಸಮಾಜ. ಶ್ರೀಮಂತಿಕೆ ಇದೆಯಾ? ಹಂಪೆಯಲ್ಲಿ ಇದ್ದಿದ್ದೆಲ್ಲ ಕಳೆದು ಹೋಯ್ತು. ಊರು ಬಿಟ್ಟು ಬಂದ್ರು, ಇದ್ದಿದ್ದೆಲ್ಲ ದಾನ ಮಾಡಿ ಹೋಯ್ತು. ಜೀವನಕ್ಕಿಲ್ಲ. ಏನ್ ಮಾಡ್ಬೇಕು? ಈ ಮಗುನ್ ಬೆಳೆಸೋರ ಯಾರು? ತಾಯಿ ಬೆಳೆಸ್ತಾರೆ. ಉಪನಯನ ಆಗ್ಬೇಕೀಗ. ಮಗುವಿಗೆ ಬೇರೆ ಯಾರೋ ಉಪನಯನ ಮಾಡ್ತಾರೆ ಅಂದ್ರೆ ಅದಕ್ಕಿಂತ ದುಃಖ ಇನ್ನೇನು? ಅಣ್ಣನ ಕೈಲಿ ಮುಂಜಿ, ಯಾರ ಕೈಲಿ? ಗುರುರಾಜಾಚಾರ್ಯರ ಕೈಲಿ ಉಪನಯನ, ಗಾಯತ್ರಿ ಉಪದೇಶ ಮಾಡಿಸ್ಕೊಂಡು ನೇರ ಹೋದ್ರು ಇಲ್ಲಿಗೆ, ಮಧುರೆ. ಆದ್ರಿಂದ ಇವತ್ತು ನಾವು ಮಧುರೆಗೆ ಹೋದ್ರೆ ಮೀನಾಕ್ಷಿ ಅಮ್ಮ ಅಂತ ಅನ್ಬೇಕು. ಜೊತೆಯಲ್ಲೇ ರಾಯರು ಆರಂಭದಲ್ಲಿ ಅಧ್ಯಯನ ಮಾಡಿದ ಕ್ಷೇತ್ರ ನೆನಪಿರ್ಬೇಕು. ರಾಯರು ಆರಂಭದಲ್ಲಿ ಓದಿದ ಊರು. ಸ್ವಲ್ಪ ದಿನಗಳ ಕಾಲ ಅಧ್ಯಯನ ಆಯ್ತು. ಅಧ್ಯಯನ ಆದ್ಮೇಲೆ ಇಲ್ಲಿ ಮುಂದೆ ಏನಾಗ್ಬೇಕು? ಅವತ್ತಿನ ಕಾಲದಲ್ಲಿ 200 ವಯಸ್ಸು, ಮದುವೆ ಆಗ್ಬೇಕಪ್ಪ, ಮದುವೆ ಆಗ್ಬೇಕು. ಆಗ್ಬೇಕಲ್ವಾ? ಹುಡುಗಿಯಲ್ಲಿ ಒಳ್ಳೆ ಸಂಲಕ್ಷಣ ಭರಿತವಾದ ಒಳ್ಳೆಯ ಶೀಲ ವೃತ್ತಗಳಿಂದ ಕೂಡಿದ ಸರಸ್ವತಿ ದೇವಿ. ಎಂತ ಹೆಸರು ನೋಡಿ, ಸರಸ್ವತಿ ದೇವಿ. ಅನುರೂಪ ದಾಂಪತ್ಯ. ಇವರಿಗೆ 12, ಆ ಹುಡುಗಿಗೆ 6-7. ಮದುವೆ ಆಯ್ತು. ಮದುವೆ ಅವಳು ಸಾಮಾನ್ಯ ಅಲ್ಲ, ಒಳ್ಳೆ ಸಾಹಿತ್ಯ ವಿದುಷಿ. ರಾಘವೇಂದ್ರ ವಿಜಯ ಹೇಳುತ್ತೆ, ಅವರಿಬ್ಬರು ರಾತ್ರಿ ಮಂಚದ ಮೇಲೆ ಕೂತ್ಕೊಂಡು ತಾಂಬೂಲ ಹಾಕ್ಬೇಕಾದ್ರೆ ತಾಂಬೂಲ ಕಟ್ಟುವಾಗ ಶ್ಲೋಕ ಮಾಡಿಕೊಡೋದಂತೆ. ಅಂದ್ರೆ ಸಾಹಿತ್ಯಾಸಕ್ತರು, ಶಾಸ್ತ್ರಾಸಕ್ತರಾದ ಗಂಡ ಹೆಂಡತಿ ಇದ್ದು ಬಿಟ್ರೆ ಅವರಿಗೆ ಶಾಸ್ತ್ರದಲ್ಲೇ ಅಲ್ಲ, ಗಲಾಟೆಗೆ ಅವಕಾಶವೇ ಇಲ್ಲ. ಆದ್ದರಿಂದ ಏನಾಗಿದೆ ಇಲ್ಲಿ? ತಾಂಬೂಲ ಕೊಡುವಾಗ ಇವರೊಂದು ಶ್ಲೋಕ ಅಲ್ಲ, ಅವರೊಂದು ಶ್ಲೋಕ. ರಾಯರೇನು ಸಾಮಾನ್ಯರಲ್ವಲ್ಲ, ಅವ್ರದೊಂದು ಶ್ಲೋಕ ಅಲ್ಲಿ, ಇವ್ರದೊಂದು ಶ್ಲೋಕ ಇಲ್ಲಿ. ಹಾಗೆ ಪ್ರತಿನಿತ್ಯದಲ್ಲೂ ಹೂ ಕಟ್ಟೋದು, ರಂಗೋಲಿ ಹಾಕೋದು, ನೆಲ ಸಾರಿಸೋದು, ನೀರ್ ಸೇದೋದು, ಅಡಿಗೆ ಮಾಡೋದು, ಎಲ್ಲಾ ರೀತಿಲಿ ಇರ್ಬೇಕಾದ್ರು ಶ್ಲೋಕಗಳನ್ನು ಹೇಳ್ತಾ ಇರೋದು. ಮಧ್ಯಾಹ್ನ ನೀವು ಸ್ತೋತ್ರ ಬೇಡ, ಪೂಜೆ ಬೇಡ, ಬನ್ರಿ ದುಡ್ಡು ತಗೊಂಬನ್ರಿ ಅಂತ ಹೇಳಿ ಸಿಕ್ಕರೆ ಸಾಕಾಗಿದೆ ಇವತ್ತಿನ. ಅವ್ರು ನೋಡ್ರಿ ಘನ ವಿದುಷಿ, ಸಾಹಿತ್ಯ ವಿದುಷಿ ಹೆಣ್ಮಗಳು. ಮದುವೆ ಆಯ್ತು, ವಿದ್ಯಾಭ್ಯಾಸ ಎಲ್ಲ ಮುಗೀತು. ಆ ಹುಡುಗಿ ಯುಕ್ತ ವಯಸ್ಕಳಾಗ್ತಾಳೆ. ಯುಕ್ತ ವಯಸ್ಕಳಾದ ಮೇಲೆ ನಿಷೇಕ ಪ್ರಸ್ಥ ಮುಹೂರ್ತ ಮಾಡಬೇಕು. ಆಯ್ತು. ಇದರ ಮಧ್ಯದಲ್ಲೇ ತಾಯಿಯ ದೇಹತ್ಯಾಗವೂ ಆಯ್ತು. ಅಂದ್ರೆ ಒಬ್ಬ ಸಾಧಕ ಜೀವನಿಗೆ ಏನೆಲ್ಲ ಕಷ್ಟಗಳು ಕಾಲಕ್ಕೆ ಬರುತ್ತೆ ಅನ್ನೋದನ್ನ ತೋರಿಸಿಕೊಡ್ತಾರೆ ರಾಯರು. ಇಷ್ಟು ಕಷ್ಟಪಟ್ರು ರಾಯರು ಅಂತ ನಾವು ಅನ್ನೋದಲ್ಲ. ಸಾಧಕ ಜೀವ ಹೇಗಿರ್ತಾನೆ ಸಂಸಾರದಲ್ಲಿ, ಕಷ್ಟ ಅನ್ನೋದು ಪ್ರತಿಯೊಬ್ಬರಿಗಿದ್ದಿದ್ದೇ.
ದುಡ್ಡಿದೆ, ಆಸ್ತಿ ಇದೆ ಅಂದ ಮಾತ್ರಕ್ಕೆ ಅವರು ಸುಖವಾಗಿದ್ದಾರೆ ಅಂತ ಇಲ್ಲ. ದುಡ್ಡಿದ್ದವರು ಒಂಥರ ಕಷ್ಟ, ದುಡ್ಡು ಇಲ್ದೇ ಇರೋರು ಒಂಥರ ಕಷ್ಟ, ಕಷ್ಟ ಇಲ್ದೇ ಇರೋರು ಲೋಕದಲ್ಲಿ ಯಾರೂ ಇಲ್ಲ. ಆದ್ರಿಂದ ಏನ್ ಮಾಡ್ಬೇಕು, ಇರೋ ಕಷ್ಟದಲ್ಲೇ ಕಷ್ಟಕ್ಕೆ ಬೆನ್ನ ಹಾಕಿ ಓಡೋಗೋದಲ್ವಾ. ಈ ಕಷ್ಟಕ್ಕೆ ಬೆನ್ನ ಹಾಕೋದು ಇನ್ನೊಂದು ಕಷ್ಟ ಬಂತೆ, ಆ ಕಷ್ಟಕ್ಕೆ ಏನ್ ಮಾಡ್ತೀರಾ? ಅದಕ್ಕೆ ರಾಯರನ್ನ ಪ್ರಾರ್ಥನೆ ಮಾಡ್ತಾರೆ ಅಪ್ಪಣ್ಣಾಚಾರ್ಯ. ಸಂಸಾರೇ, ಮಕ್ಕಳಿಗೆ ನಾನು ಪಾಠ ಮಾಡ್ಬೇಕಾದ್ರೆ ಇವರಿಗೆಲ್ಲ ಅಂಜು ಗಿಂಜು ಅರ್ಜುನ ಅವರಿಗೆಲ್ಲ ಸಂಸಾರೇ ಅಂದ್ರೆ ಕ್ಷಯಸಾಗರೇ, ಕ್ಷಯಸಾಗರ ಅಲ್ಲ, ನಿಮ್ಗೆಲ್ಲ ಕ್ಷಯಸಾಗರ ಆಗ್ಲಿ ಅಂತ ಹೇಳಿದ್ದೆ, ಅಪ್ಪ ಅರ್ಥವಾಗ್ಲಿಲ್ಲ ಅವ್ರಿಗೆ. ಸಂಸಾರೇ ಯಸ್ಮಾರ್ಕ್ ಇದೆ ಅಲ್ಲಿ, ಸಂಸಾರೇ ಅಕ್ಷಯ ಸಾಗರೇ. ಅರ್ಜುನಂಗೆ ತಲೆ ಮೇಲೆ ಪಟ 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 ಹೊಡೆದ. ಇವತ್ತ ಆ ಹುಡುಗ ನನ್ ಕಣ್ ಮುಂದೆನೆ ಸಂಸ್ಕೃತದಲ್ಲಿ ನಿರರ್ಗಳವಾಗಿ ಮಾತಾಡೋದು ನೋಡಿ ಕಣ್ಣಲ್ಲಿ ನಾ ಹೇಳ್ತಾ ಇರ್ತೀನಿ, ನನ್ ದೊಡ್ಡ ಮಗ ಅವನು ಅಂತ. ಇವ್ರು ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ, ಅರ್ಜುನ ನಂಗೆ ದೊಡ್ಡ ಮಗ, ಅವನ ಬಗ್ಗೆ ಮಾತಾಡುವಾಗ ನಂಗೆ ಕಣ್ಣ ನೀರು ಬರುತ್ತೆ. ರಾಯರ ಆಶೀರ್ವಾದ ಅನುಗ್ರಹ ಇದೇ ರೀತಿಯಾಗಿ ನಿರಂತರವಾಗಿರ್ಲಿ. ರಾಯರ ಗ್ರಂಥಗಳ ಅನುಗ್ರಹ ಅವನ ಮೇಲಾಗಿ ಒಳ್ಳೆ ಪಂಡಿತನಾಗಿ ಬರ್ಲಿ ಅಂತ ನಾನು ಗುರು ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆಗ್ತಾನೆ, ಪಂಡಿತ ಆಗಿ ಬರ್ತಾನೆ. ಆದ್ದರಿಂದ ನೆನಪಾಯ್ತಷ್ಟೇ. ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತೋ ಅಗಾಧೇ ಸದಾ ದುಸ್ತರೇ. ಇವತ್ತು ದಾಟಬಹುದು, ನಾಳೆ ದಾಟಬಹುದು, ಆಗೋದಿಲ್ಲ, ದಾಟಕ್ಕೆ ಆಗಲ್ಲ. ಅಕ್ಷಯ ಸಾಗರ ಅದು. ಒಂದಲ್ಲ ಒಂದು ಕಷ್ಟ, ಒಂದಲ್ಲ ಒಂದು. ಹುಟ್ಟಿದ ತಕ್ಷಣ ಹಲ್ಲು ಹುಟ್ಟುತ್ತಾ ಇದೆ, ಬೇದಿ ಆಯ್ತು, ಡಾಕ್ಟರ್ ಹತ್ರ ಹೋಗು. ಹಲ್ಲು ಬಂತು, ಇನ್ನೊಂದು ಸಮಸ್ಯೆ ಆಯ್ತು. ಮಾತು ಬರ್ಲಿಲ್ಲ, ಅಯ್ಯೋ ಮಾತೇ ಬರ್ತಿಲ್ಲ. ಮಾತು ಬಂತು, ಸಮಸ್ಯೆ. ತಿಂತು, ಬೇದಿ ಆಗೋಯ್ತು, ಜೀರ್ಣ. ಅಲ್ವಾ, ಹುಟ್ಟದಾಗಿಂದ ಸಾಯೋ ತನಕ ಮದುವೆ ಆಗ್ತಿಲ್ಲ ಅಂತ ಒಂದು ಸಮಸ್ಯೆ, ಯಾಕಾರ ಆಯ್ತೋ ಅಂತ ಒಂದು ಸಮಸ್ಯೆ. ಮಕ್ಳಾಗ್ತಿಲ್ಲ ಅಂತ ಒಂದು ಸಮಸ್ಯೆ, ಯಾಕಾರ ಆಗೋಯ್ತು ಅಂತ ಒಂದು ಸಮಸ್ಯೆ. ಕೆಲಸ ಇಲ್ಲ ಅಂದ್ರೆ ಬರೀ ಲೌಕಿಕರು ಅಲ್ಲ, ಶಾಸ್ತ್ರಾಧ್ಯಯನ ಮಾಡಿದಂತಹ ವಿದ್ವಾಂಸರನ್ನೂ ಬಿಟ್ಟಿಲ್ಲ. ಅಂದ್ರೆ ಸಂಸಾರ ಅನ್ನೋದು ಎಷ್ಟು ಪ್ರಬಲವಾಗಿದೆ ನೋಡಿ. ಘನವಾಗಿ ಪಾಠ ಪ್ರವಚನ ಮಾಡುವಂತಹ, ಲೇಖನ ಏನು ವಾಕ್ಯಾರ್ಥ ಮಾಡುವಂತಹ ದೊಡ್ಡ ದೊಡ್ಡ ವಿದ್ವಾಂಸರನ್ನು ಈ ಮಾಯೆ ಬಿಟ್ಟಿಲ್ಲ ಅಂತಂದ್ರೆ ದೇವರ ಒಂದು ಮಹಿಮೆ ಎಷ್ಟು ಅಗಾಧ ಅಂತ ಗೊತ್ತಾಗತ್ತೆ. ಇದರಿಂದ ರಾಯರೇನಂತಾರೆ, ಬೆನ್ನ ಹಾಕಿ ಓಡ್ಲೇ ಇಲ್ಲ, ಆ ಎಲ್ಲಕ್ಕೂ ಎದೆ ಬಂದು ಇವತ್ತು ನಿಂತಿದ್ದಾರೆ. ಎಲ್ಲಾ ಕಷ್ಟ ಇದ್ರು, ಅದೊಂದು ಬೋರ್ಡ್ಗಳಿದೆ ಮಠಗಳಲ್ಲಿ, ಕಷ್ಟಗಳಿಗೆ ಹೇಳಿ ನಂತರ ರಾಯರಿದ್ದಾರೆ, ಅದಿದೆಯಲ್ಲ, ಕಷ್ಟಗಳಿಗೆ ಮೊರಗಬೇಡಿ ಕೊರಗಬೇಡಿ, ಕಷ್ಟಕ್ಕೆ ಹೇಳ್ರಿ ನನ್ನ ಪಕ್ಕ ರಾಯರಿದ್ದಾರೆ ಅಂದ್ರೆ ಅದು ಅವನು ಒಬ್ಬ ಬ್ರಾಹ್ಮಣೇತರ ಭಕ್ತ ರಾಯರ ಬಗ್ಗೆ ಆತರ ಮಾತಾಡ್ತಾನೆ ಅಂತಂದ್ರೆ ರಾಯರ ಕಾರುಣ್ಯ ಎಷ್ಟು ಅಪಾರ. ಅಪಾರವಾದ ಅಕ್ಷಯವಾದ ಸಂಸಾರ ಸಾಗರವನ್ನ ದಾಟಿಸುವ ತತ್ವಜ್ಞಾನವನ್ನ ಕೊಡೋ ಗುರುಸ್ಥಾನದಲ್ಲಿ ನಿಂತಿದ್ದಾರೆ ರಾಯರು ಅಂತಂದ ಮೇಲೆ ಅವರ ಪೂರ್ವಾಶ್ರಮದ ಪಡಿಪಾಟಲು ಎಷ್ಟಿತ್ತು ಅಂತ ನೋಡಿದಾಗ ನಾವು ರಾಯರನ್ನ ಮುಟ್ಟಬೇಕಾದ್ರೆ, ಇವ್ರ ತರ ನಮಗೆಲ್ಲ ಮುಟ್ಟೋ ಭಾಗ್ಯ ಇಲ್ಲ. ನಮಗೆಲ್ಲ ಏನು ಅಂತಂದ್ರೆ ಫೋಟೋ ಮುಟ್ಟೋದಷ್ಟೇ ನಾವಿಲ್ಲ, ಮನೆಯಲ್ಲಿ ಮೃತ್ತಿಕಾ ವೃಂದಾವನ ಇರುತ್ತೆ, ಅದನ್ನು ಮುಟ್ಟೋದು. ಇನ್ನೂ ಹೆಚ್ಚಾಗಿ ನಮ್ಮಂತವ್ರಿಗೆ 2 ಅಕ್ಷರ ಓದ್ಕೊಂಡಿದೀವಿ ಅಂತ ಅನ್ಕೊಂಡವ್ರಿಗೆ ಯಾವ ಗ್ರಂಥಗಳನ್ನ ಮುಟ್ಟುವಂತ ಒಂದು ಭಾಗ್ಯ. ಮುಟ್ಟುವಾಗ ಏನು ಬರಬೇಕು, ಸ್ವಾಮಿ ಕಷ್ಟಗಳು ಯಾರನ್ನೂ ಬಿಟ್ಟಿಲ್ಲ, ಯಾರಿಗೂ ಕಷ್ಟ ತಪ್ಪಿದ್ದಲ್ಲ, ನೀವು ಆ ಎಲ್ಲವನ್ನು ದಾಟ ಬಂದಿದ್ದೀರಿ ಅಂದ್ರೆ ತೋರಿಸಿದ್ದೀರಿ ಹೆಂಗ್ ಬದುಕಬೇಕು ಅಂತ. ನಮಗದೊಂದು ಸಹನಾ ಶಕ್ತಿಯನ್ನ ಕೊಟ್ಟುಬಿಡಿ, ನಮ್ಗಿನ್ನೇನು ಬೇಡ. ಕಷ್ಟವನ್ನ, ಆ ಕಷ್ಟಕರವಾದ ಕ್ರೂಷಿಯಲ್ ಪೀರಿಯಡ್ ಅನ್ನ, ಆ ಕಷ್ಟ ಕಾಲ ಶಾಶ್ವತ ಅಲ್ಲ, ಆ ಪೀರಿಯಡ್ ಅನ್ನು ದಾಟುವಂತಹ ಒಂದು ಭಾಗ್ಯ ಕೊಟ್ಟು ಬಿಟ್ರೆ ಅಷ್ಟು ಸಾಕು. ಸಹನಾ ಶಕ್ತಿ, ತಡೆಯುವ ಸಾಮರ್ಥ್ಯ ಅದನ್ನು ಕೊಡಿ ಅಂತ ನಿತ್ಯ ರಾಯರಲ್ಲಿ ಪ್ರಾರ್ಥನೆ ಮಾಡಿದ್ರೆ ಸಹನೆ ಒಂದು ಬಂತು ಅಂದ್ರೆ ಮಿಕ್ಕಿದ್ದೆಲ್ಲ ತಾಳುವಿಕೆಗಿಂತನ್ಯ ತಪವೂ ಇಲ್ಲ. ರಾಜರ ವಾಕ್ಯ ಇದೆ. ಇವತ್ತು ಬುಟ್ಟಿ ಕಟ್ಟಿದ್ರೆ, ಡಬ್ಬಿ ಕಟ್ಟಿದ್ರೆ ಒಂದ್ ಟೈಮಲ್ಲಿ ಬಿಚ್ಚಲೇಬೇಕು, ತಿನ್ಲೇಬೇಕು ಅಲ್ವಾ. ಡಬ್ಬಿ ಕಟ್ಕೊಳ್ತಿದ್ದಕ್ಕೆ ಕೊಡುವಂತೂ ತಿನ್ಬೋಣ ಅಂದ್ರೆ
ಸಾಧ್ಯ ಇಲ್ಲ. ಅದೆಲ್ಲ ಬಡಿಸುವಾಗ ಆಗ್ಬಿಡುತ್ತೆ. ಅಡ್ಗೆ ಮನೇಲಿ ಬ್ರಾಹ್ಮಣರಿಗೆ ಆಂಬಡೆ ಬಡಿಸಯ್ಯ ಅಂತಂದ್ರೆ ಒಬ್ಬ ತಗೊಂಡ್ ಹೋಗ್ತಾನೆ, ಇನ್ನೊಬ್ಬ ಅರ್ಧವ್ರ ಬಾಯಲ್ಲಿ ಹಾಕೊಂಡ್ಬಿಡ್ತಾನೆ. ಪಾಪ ಡಬ್ಬಿ ಕಟ್ಟಿರೋದೇ ತಿನ್ನಕ್ಕೆ, ಮಧ್ಯಾಹ್ನ ತನಕನೂ ಡಬ್ಬಿ ಬಿಚ್ಚಕ್ ಕಾಯ್ಲಿಲ್ಲ ಅಂತ ತಾಳ್ಮೆ ಇಲ್ಲ ಅಂತಂದ್ರೆ ಏನ್ ಜೀವನ ಮಾಡೋದು? ಪಾಠ ಮಾಡ್ತಾರೆ. ಅಂತಹ ಕಷ್ಟದಲ್ಲೂ ಏನ್ ಮಾಡಿದ್ರು? ಪ್ರಮೇಯ ನವಮಾಲಿಕಾ ಅನ್ನೋ ಗ್ರಂಥಕ್ಕೆ ವ್ಯಾಖ್ಯಾನ ಬರೆದ್ರು. ಅವರ ಕಷ್ಟಗಳ ಬಗ್ಗೆ ಉಲ್ಲೇಖ ಇದೆ, ನಾಳೆ ಕೇಳ್ತೀವಿ ನಾವು ಅದನ್ನ. ನಮಗೆ ನಿಮಗೆ ಕನಸಿನಲ್ಲೂ ಊಹೆ ಮಾಡ್ಲಿಕ್ಕೆ ಆಗದೆ ಇರುವಂತ ಕಷ್ಟ. ನಮ್ಮ ಹತ್ರ ಐಫೋನ್ ಇಲ್ಲ, ಬಂಗಾರ ಇಲ್ಲ, 1 ಕೋಟಿ ಕ್ಯಾಶ್ ಇಲ್ಲ, ಅನ್ನ ಇಲ್ಲ ಅಂತ ನಾವ್ ಯಾರು ಹೇಳಿದೀವ? ಈ 25 ತರ ಪಲ್ಯ ಮಾಡ್ಕೊಂಡು ತಿಂತಾನೆ ಇರ್ತೀವಿ, ಕಟ್ಟೋ EMI ಕಟ್ತಾ ಇರ್ತೀವಿ. ಅಯ್ಯೋ EMI ಕಟ್ಬೇಕ್ರಿ, ನಾವ್ ಹುಳಿ ಮಾಡ್ಕೊಳಲ್ಲ, ನಾವ್ ಪಲ್ಯ ಮಾಡಲ್ಲ ಅಂತೀವ. ರಾಯರೇನು ಉಡ್ಲಿಕ್ ಬಟ್ಟೆನೇ ಇಲ್ಲ, ತಿನ್ನಕ್ ಅನ್ನವೇ ಇಲ್ಲ. ಅಕಸ್ಮಾತ್ ಏನಾದ್ರು ಅನ್ನ ಸಿಕ್ಬಿಟ್ರೆ ಎಲ್ಲ ಹಾಕೊಳ್ಳೋದು? ಅನ್ನಕ್ಕೊಂದ್ ಪಾತ್ರೆ, ಹುಳಿಗೇನ್ ಪಾತ್ರೆ ನಿಮ್ಗೆ? ಹುಳಿಗ್ ಪಾತ್ರೆ ಇಲ್ಲ. ಆ ಕಷ್ಟ ಯಾರಿಗಿದೆ? ಇಂಥ ಕಷ್ಟವನ್ನು ದಾಟಿ ಇವತ್ತು ನಮ್ಮ ಮುಂದೆ ಗುರುರಾಜರಾಗಿ ನಿಂತಿದ್ದಾರೆ, ಗುರು ಸಾರ್ವಭೌಮರಾಗಿ ನಿಂತಿದ್ದಾರೆ ಅಂದ್ರೆ ರಾಯರ ಮೂಲಕ ನಮಗೆ ದೇವರು ಮಾಡಿಸ್ಕೊಟ್ಟ ಪಾಠ. ಕಷ್ಟ ಶಾಶ್ವತ ಅಲ್ವಾ, ಆ ಕಷ್ಟಕ್ಕೆ ಕೊನೆಗಾಲ ಒಂದಿನ ಬರುತ್ತೆ. ನಾವೇನ್ ಮಾಡ್ಬೇಕು? ಕಾಯ್ಬೇಕು. ಅದಕ್ಕೆ ಕಾದು 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 ಹಣ್ಣಾಗು. ಡೈರೆಕ್ಟ್ ಆಗಿ ಯಾವುದು ಹಣ್ಣಾಗಲ್ಲ, ಡೈರೆಕ್ಟ್ ಆಗಿ ಕಾಯಾದ್ರೆ ಹಣ್ಣಾಗೋದು. ಅದು ರಾಯರ ಜೀವನದ ದೊಡ್ಡ ಪಾಠ ನಮಗಿದಾಗಿದೆ. ಮದುವೆ ಮಾಡ್ಕೊಂಡಿದ್ದಾರೆ, ತಾಯಿಯ ದೇಹತ್ಯಾಗ ಆಗಿದೆ, ಅಲ್ಲಿಂದ ಸ್ವತಂತ್ರವಾಗಿ ಸಂಸಾರವನ್ನು ಮಾಡಬೇಕು. ಸ್ವತಂತ್ರವಾಗಿ ಸಂಸಾರವನ್ನು ಎಲ್ಲಿ ಶುರು ಮಾಡಿದ್ರು, ಎಲ್ಲಿ ಹೋದ್ರು, ಏನ್ ಮಾಡಿದ್ರು ಅನ್ನುವುದನ್ನೆಲ್ಲ ಮನೋಜ್ಞವಾಗಿ ಮುಟ್ಟುವಂತೆ ಮಹಾನುಭಾವರಾದ ನಾರಾಯಣಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಆ ಎಲ್ಲ ಭಾಗವನ್ನು ಮತ್ತೆ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಇವತ್ತು ಹೇಳಿದ ವಿಷಯದಲ್ಲಿ ಏನಾದ್ರೂ ವಿಶೇಷವಾದ ಅಂಶಗಳೇನಾದ್ರೂ ಇದ್ದಲ್ಲಿ ಅದನ್ನ ರಾಘವೇಂದ್ರ ವಿಜಯದ ಶ್ಲೋಕಗಳನ್ನೇ ಕೋಟ್ ಮಾಡಿ ಅನುಸಂಧಾನ ಮಾಡೋಣ. ಯಾಕಂದ್ರೆ ರಾಘವೇಂದ್ರ ವಿಜಯ ರಾಯರು ಕಣ್ಣಾಡಿಸಿದ್ದು, ರಾಯರು ಹೋದ್ಮೇಲೆ ಬರೆದಿದ್ದಲ್ಲ. ಬೃಂದಾವನ ಪ್ರವೇಶ ಮಾಡಿದ ಮೇಲೆ ಬರೆದ ಶ್ರೀಪೂರ್ಣ ಬೋಧ ಸ್ತೋತ್ರಕ್ಕೆ ಅಷ್ಟು ಮಹತ್ವ ಇರ್ಬೇಕಾದ್ರೆ ಅವ್ರು ಬದುಕಿರುವ ಕಣ್ಣಾಡಿಸಿದ ಶ್ಲೋಕಗಳಿಗೆ ಇನ್ನೆಷ್ಟು ಮಹತ್ವ ಇರಬೇಡ. ಆ ಭಾಗಗಳನ್ನ ನಾಳೆ ಅನುಸಂಧಾನ ಒಂದು 1.25 ಗಂಟೆ ಆದ್ರೂ ಮಾಡಿದ್ರೆ ಒಂದ್ ಸಾರ್ಥಕ್ಯ ಬರುತ್ತೆ ಅಲ್ವಾ? ಇಲ್ಲಿ ಸನ್ನಿಧಾನ ಇದೆ, ಕೂತ್ಕೊಂಡು ಕೇಳ್ತಾರೆ. ಅದರಿಂದ ಆದಷ್ಟು ನೋಡೋಣ. ಶ್ರೀಕೃಷ್ಣ.